Welcome to Entry's webinar. ಇವತ್ತು ನಮ್ಮ ವೆಬಿನಾರ್ ಟಾಪಿಕ್ ಇರೋದು ಟೆಲಿಫೋನ್ ಎಟಿಕೇಟ್ಸ್ ಬಗ್ಗೆ. ಸೊ ಈಗ ನಾವು ಫೋನಲ್ಲಿ ಮಾತಾಡುವಾಗ ಕೆಲವೊಮ್ಮೆ ನಮ್ಗೆ ಯಾವ ಪದಗಳು ಬಳಸಬೇಕು, ಸ್ಪೆಷಲಿ ಇಂಗ್ಲಿಷ್ ಅಲ್ಲಿ ಮಾತಾಡುವಾಗ ನೀವೆಲ್ಲರೂ ಸ್ಪೋಕನ್ ಇಂಗ್ಲಿಷ್ ಕಲಿತಿರೋದ್ರಿಂದ ನಾವು ಮಾತಾಡುವಾಗ ಕೆಲವೊಮ್ಮೆ ನಮ್ಗೆ ಏನ್ ಮಾತಾಡ್ಬೇಕು, ಯಾವ ಪದ ಬಳಸ್ಬೇಕು ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಇವತ್ತು ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಅದಕ್ ಮುಂಚೆ ನಮ್ ಸವಿತಾ ಮ್ಯಾಮ್ ಇದ್ದಾರೆ, ಅವರು ಟೆಲಿಫೋನ್ ಎಟಿಕೇಟ್ಸ್ ಇಂಪಾರ್ಟೆನ್ಸ್ ಬಗ್ಗೆ ಸ್ವಲ್ಪ ನಮ್ಗೆ ವಿವರಣೆ ಕೊಡ್ತಾರೆ, ಅದನ್ನ ನಾವೆಲ್ಲ ಕೇಳೋಣ. ಸೊ ವಿ ವಿಲ್ ಜಸ್ಟ್ listen to the importance of telephone etiquettes before we proceed. Savita? Yeah, 1 second, Sheila. I had to mute myself. Okay. So good evening, everyone. So today we are talking about telephone etiquettes. Etiquettes andre enu? Ellargu modlu etiquettes andre ಏನಪ್ಪಾ, ಇದೊಂದು ಬೇರೆ ತರ ವರ್ಡ್ ಇದೆಯಲ್ಲ ಅಂತ ಅನ್ಕೊಳ್ತೀರಾ. ಸೊ etiquettes ಅಂದ್ರೆ ಒಂದು ಸಭ್ಯತೆ. ನಾವು ಫೋನ್ ಅಲ್ಲಿ ಮಾತಾಡುವಾಗ ಯಾವ ರೀತಿ ನಾವು ಸಭ್ಯವಾಗಿ ಮಾತಾಡ್ತೀವಿ, ಸಭ್ಯತೆ ದಟ್ ಇಸ್ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಎಟಿಕೇಟ್ ಅಂದ್ರೆ ಸಭ್ಯತೆ. ಓಕೆ, ಸೊ ಯಾಕೆ ನಾವು ಫೋನ್ ನಲ್ಲಿ ಸಭ್ಯವಾಗಿ ಮಾತಾಡ್ಬೇಕು, ಅದನ್ನ ನಾವು ಮನೇಲಿರುವಾಗ ಮಾತ್ರನಾ ಅಥವಾ ವರ್ಕ್ ಪ್ಲೇಸ್ ಅಲ್ಲಿ ಮನೇಲಿರುವಾಗ ಯಾವ ರೀತಿ ಆದ್ರೂ ಮಾತಾಡ್ಬೋದಾ? ಆ ತರ ಇಲ್ಲ. ನೀವ್ ಎಲ್ಲಿ ಮನೆಯಿಂದ ಮಾತಾಡಿದ್ರು, ನಿಮ್ ಫ್ರೆಂಡ್ಸ್ ಹತ್ರ ಮಾತಾಡಿದ್ರು, ಯಾರೇ ಆಗ್ಲಿ, ಒಂದು ಬಿಸ್ನೆಸ್ ಕಾಲ್ ಆಗಿರ್ಲಿ, ಒಂದು ಕಾಲೇಜಲ್ಲಿ ಸ್ಕೂಲಲ್ಲಿ ಇರ್ತೀರಾ, ಸ್ಟೂಡೆಂಟ್ಸ್ ಹತ್ರ ಆಗ್ಲಿ, ಟೀಚರ್ಸ್ ಹತ್ರ ಆಗ್ಲಿ, ಯಾರೇ ಆದ್ರೂನು ಒಂದು ಸಭ್ಯವಾಗಿ ಟೆಲಿಫೋನ್ ನಲ್ಲಿ ಮಾತಾಡುವಾಗ ನಾವು ಸಭ್ಯವಾಗಿ ಮಾತಾಡಿದಾಗ ಆ ಒಂದು ಬೇರೆ ಕಡೆ ಇರೋ ಜನ, ಲೈಕ್ ದ ಅದರ್ ಎಂಡ್, whoever is there on the other end, ಅವ್ರಿಗೆ ಒಂದು ಖುಷಿ ಆಗತ್ತೆ, ಅಟ್ ಲೀಸ್ಟ್ ಓಕೆ ದ ಪರ್ಸನ್ ಇಸ್ ರೆಸ್ಪಾಂಡಿಂಗ್ ಟು ಮೀ ಅಂತ. ಸೊ ಹಾಗಾಗಿ ಎಟಿಕೇಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಫೋನ್ ಎಟಿಕೇಟ್ ಏನ್, ಆಕ್ಚುಲಿ ಎಟಿಕೇಟ್ಸ್ ಅಂದ್ರೆ ಏನು? ಫೋನ್ ಎಟಿಕೇಟ್ ಇಸ್ ದ ವೇ ಯು ಯೂಸ್ ಮ್ಯಾನರ್ಸ್ ಟು ರೆಪ್ರೆಸೆಂಟ್ ಯುವರ್ ಸೆಲ್ಫ್. ಅಂದ್ರೆ ನಾವೊಂದು ಒಳ್ಳೆ ಮ್ಯಾನರ್ಸ್ ಇಂದ ಮಾತಾಡಿದಾಗ ನಾವ್ ಅನ್ಕೊಳ್ತೀವಿ ಒಳ್ಳೆ ಮ್ಯಾನರ್ಸ್ ಅಂದ್ರೆ ನಾವ್ ಎದ್ರ ಭದ್ರ ಇದ್ದಾಗ ನಾವ್ ಹೇಗೆ ಬಿಹೇವ್ ಮಾಡ್ತೀವಿ ಅವಾಗ ಮಾತ್ರ ಒಳ್ಳೆ ಮ್ಯಾನರ್ಸ್ ಇದ್ರೆ ಸಾಕು. ಫೋನ್ ಅಲ್ಲಿ ಮಾತಾಡುವಾಗ ನಮ್ ಕಾಣಿಸಲ್ಲ, ಆ ಕಡೆ ಯಾರಿದ್ದಾರೆ ಅಂತ ಗೊತ್ತಾಗಲ್ಲ ನಮ್ಗೆ. ಸೊ ಹೇಗ್ ಮಾತಾಡಿದ್ರು ನಡೆಯುತ್ತೆ, ಹೇಗ್ ನಡ್ಕೊಂಡ್ರು ನಡೆಯುತ್ತೆ, ಆತರ ಆಗತ್ತಾ? ಇಲ್ಲ. ಸೊ ಒಂದು ಮಾತಾಡುವಾಗ ಅದು ತುಂಬಾನೇ ಇಂಪಾರ್ಟೆಂಟ್. ನಾವ್ ಯಾವ ರೀತಿ ಮಾತಾಡ್ತೀವಿ ಅದ್ರ ಮೇಲೆ ನಾವ್ ಹೇಗೆ ಅನ್ನೋದು ಒಂದು ಗೊತ್ತಾಗತ್ತೆ ಜನಕ್ಕೆ. ಓಕೆ, ಫಾರ್ ಎಕ್ಸಾಂಪಲ್, ಇವಾಗ ಒಂದು ಕಸ್ಟಮರ್ಸ್ ಆಗ್ಲಿ, ಒಂದು ಯಾವ್ದೇ ಆಗ್ಲಿ, ದ ವೇ ಯು ಗ್ರೀಟ್ ದಿ ಕಸ್ಟಮರ್ ಅಲ್ವಾ. ಫಸ್ಟ್ ಆಫ್ ಆಲ್ ನೀವ್ ಏನೇ ಮಾಡ್ದಾಗ್ಲೂ ಗ್ರೀಟಿಂಗ್ ತುಂಬಾನೇ ಇಂಪಾರ್ಟೆಂಟ್. ದ ವೇ ಯು ಗ್ರೀಟ್ ಸಮ್ವನ್, ಮತ್ತೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಕೂಡ ಇವಾಗ ನಾವು ಲೈಕ್ ಫೋನ್ ನಲ್ಲಿ ಏನ್ ಬಾಡಿ ಲ್ಯಾಂಗ್ವೇಜ್ ಕಾಣಿಸುತ್ತೆ ಅಂತ ತಿಳ್ಕೊಬಹುದು ನೀವು, ಬಟ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಕೆಲವರು ಮಲ್ಕೊಂಡು ಮಾತಾಡೋದು, ಏನೋ ಒಂದು ಈ ತರ ಮಾತಾಡೋದು. ಸೊ ಆತರ ಎಲ್ಲ, ಈವನ್ ದೋ ಯು ಆರ್ ನಾಟ್ ಸೀನ್, ಕಾಣಿಸದೇ ಇದ್ರೂನು ಬಾಡಿ ಲ್ಯಾಂಗ್ವೇಜ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಹಾಗಾಗಿ ಒಂದು ಗ್ರೀಟಿಂಗ್ ದ ಕಸ್ಟಮರ್, ಗ್ರೀಟಿಂಗ್ ಯಾರೇ ಆಗ್ಲಿ, ಬರೀ ಕಸ್ಟಮರ್ಸ್ ಅಂತಾನೆ ಅಲ್ಲ, ನಿಮ್ ಫ್ರೆಂಡ್ಸ್ ಆಗ್ಲಿ, ಯಾರೇ ಆಗ್ಲಿ, ಫಸ್ಟ್ ನೀವು ಗ್ರೀಟ್ ಮಾಡೋದು ಯಾವ ರೀತಿ ಮಾಡ್ತೀರಾ, ಮತ್ತೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ಇವನ್ ದಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಲ್ವಾ. ಮತ್ತೆ ದ ಟೋನ್ ಆಫ್ ಯೋರ್ ವಾಯ್ಸ್. ಯಾರಾದ್ರೂ ನಿಮ್ಗೆ ಕಾಲ್ ಮಾಡಿದಾಗ ಹಲೋ ಏನೋ ಒಂದು ಬೈಯೋ ತರ ಅಥವಾ ಕೇಳಿಸ್ದೇ ಇರೋ ತರ ಏನೋ ಒಂದು ಬೇಕಾಬಿಟ್ಟಿ ರೀತಿ ಮಾತಾಡಿದಾಗ ಏನಾಗುತ್ತೆ, ಆ ಕಡೆ ಇರೋರ್ಗೆ ನಾವು ಕಂಟಿನ್ಯೂ ಮಾಡ್ಬೇಕಾ, ಸ್ಟಾರ್ಟಿಂಗ್ ಅಲ್ಲೇ ಈ ರೀತಿ ಆದ್ರೆ ಹೇಗೆ ಮುಂದಕ್ಕೆ, ಶುಡ್ ವಿ ಕಂಟಿನ್ಯೂ ದ ಕಾಲ್, ಆ ತರ ಅನ್ಸ್ಬಿಡುತ್ತೆ. ಸೊ ಹಾಗಾಗಿ ನಾವು ಯಾವ ರೀತಿ ಮಾತಾಡ್ತೀವಿ, ಟೋನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ,
ಟೋನ್ ಆಫ್ ಯೋರ್ ವಾಯ್ಸ್, ಟೋನ್, ಮಾತಾಡೋ ಒಂದು ಟೋನ್ ಇದೆಯಲ್ಲ, ಹೆಲೋ ಹೇಳಿ, ಸೊ ಅದು ಒಂಥರ ಇಂಪಾಗಿರ್ಬೇಕು ಬೇರೆಯವ್ರಿಗೆ ಕೇಳಕ್ಕೆ. ಸೊ ಅದು ತುಂಬಾನೇ ಇಂಪಾರ್ಟೆಂಟ್, ಟೋನ್ ತುಂಬಾನೇ ಇಂಪಾರ್ಟೆಂಟ್. ಓಕೆ, ಆಮೇಲೆ ವರ್ಡ್ ಚಾಯ್ಸ್, ನಾವು ಯಾವ ವರ್ಡ್ಸ್ ಅನ್ನ ಯೂಸ್ ಮಾಡ್ತೀವಿ, ಚಾಯ್ಸ್ ಆಫ್ ವರ್ಡ್ಸ್. ಸೊ ಹಾಗಾಗಿ ನಾವು ಯಾವುದೇ ಒಂದು ಪದವನ್ನ ಬಳಸಿದಾಗ ಅದು ಒಬ್ರಿಗೆ ಹರ್ಟ್ ಆಗ್ಬಾರ್ದು. ನಾವು ಒಂದು ನೀಟಾಗಿ ಆ ಒಂದು ಸಂದರ್ಭಕ್ಕೆ ಬೇಕಾದ ಹಾಗೆ ನಾವು ವರ್ಡ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾತಾಡ್ಬೇಕು. ಅದೂನು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ. ಟೋನು ಇಂಪಾರ್ಟೆಂಟ್, ವರ್ಡ್ ಚಾಯ್ಸ್ ಅಂದ್ರೆ ನಾವು ಯೂಸ್ ಮಾಡೋಂತ ವರ್ಡ್ಸ್. ಮತ್ತೆ ನಾವು ಒಬ್ರೇ ಮಾತಾಡೋದಲ್ಲ, ಬೇರೆಯವ್ರು ಮಾತಾಡೋದನ್ನ ಕೇಳಿಸ್ಕೋಬೇಕು, ಅಷ್ಟು ಪೇಶನ್ಸ್ ಇರ್ಬೇಕು ನಮ್ಮಲ್ಲಿ. ಲಿಸ್ನಿಂಗ್ ಸ್ಕಿಲ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಯು ಶುಡ್ ಬಿ ಓಪನ್ ಟು ಲಿಸ್ನಿಂಗ್. ಒಬ್ರು ಮಾತಾಡುವಾಗ ಕೇಳಿಸ್ಕೊಳ್ಳೋದು, ಅದು ತುಂಬಾನೇ ಇಂಪಾರ್ಟೆಂಟ್. ಸೊ ಹಾಗಾಗಿ ಲಿಸ್ನಿಂಗ್ ಸ್ಕಿಲ್ಸ್ ಆಲ್ಸೋ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಇದೆಲ್ಲಾನು ಕೂಡ ಸೇರಿ ಏನೋ ಸಭ್ಯತೆ, ಒಂದು ಎಟಿಕೇಟ್ಸ್ ಅನ್ನ ತೋರಿಸುತ್ತೆ. ಲಾಸ್ಟ್ ಅಲ್ಲಿ ಹೌ ಯು ಕ್ಲೋಸ್ ಎ ಕಾಲ್. ಏನೋ ಒಂದ್ ಮಾತಾಡ್ಬಿಟ್ಟು ಟಕ್ ಅಂತ ಇಟ್ಬಿಡ್ತಾರೆ ಕೆಲವರು. ಇನ್ನು ನಾವು ಹೇಳಿರಲ್ಲ, ಆಯ್ತು ಫೋನ್ ಇಡೋಣ, ಇದ್ ಮಾಡೋಣ, ಏನು ಇನ್ನು ಹೇಳಿ ಆಗ್ಲೇ ಕಟ್ ಮಾಡ್ಬಿಡೋದು ಫೋನ್. ವೆದರ್ ಇಟ್ ಇಸ್ ಆನ್ ದ ಮೊಬೈಲ್ ಫೋನ್ ಅಲ್ಲಾದ್ರೂ ಆಗ್ಲಿ, ಒಂದು ಲ್ಯಾಂಡ್ ಲೈನ್ ಅಲ್ಲಾದ್ರೂ ಆಗ್ಲಿ, ಟಕ್ ಅಂತ ಜೋರಾಗಿಟ್ಟಾಗ ಏನಾಗುತ್ತೆ ನಿಮ್ಗೆ, ಒಂಥರ ಏನೋ ಮುಖ ಕೊಡ್ದಂಗ ಆಗತ್ತಲ್ವಾ. ಸೊ ಆ ರೀತಿ ಮಾಡಬಾರ್ದು. ಸೊ ಇದೆಲ್ಲಾ ಸೇರಿ ಒಂದು ಎಟಿಕೇಟ್ಸ್, ಒಂದು ಸಭ್ಯತೆ, ಟೆಲಿಫೋನ್ ಎಟಿಕೇಟ್ಸ್ ಅಲ್ಲಿ, ಟೆಲಿಫೋನ್ ಅಲ್ಲಿ ಮಾತಾಡುವಾಗ ನಾವು ಯಾವ ರೀತಿ ಸಭ್ಯವಾಗಿ ಮಾತಾಡ್ತೀವಿ ಅದು ಇಂಪಾರ್ಟೆಂಟ್. ಸೊ ಇದೆಲ್ಲಾನು ಒಂದು ಒಳ್ಳೆ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಓಕೆ, ಗ್ರೀಟಿಂಗ್ ಫಸ್ಟ್, ಹೌ ಯು ಗ್ರೀಟ್ ಎ ಪರ್ಸನ್ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಕಾಲ್ ಎಂಡ್ ಆಗೋ ತನಕನು ಅದ್ರಲ್ಲಿ ಇರೋದೆಲ್ಲಾನು. ಸೊ ಬಾಡಿ ಲ್ಯಾಂಗ್ವೇಜ್ ಆಗ್ಲಿ, ಟೋನು, ವಾಯ್ಸ್, ನೀವು ಮಾತಾಡೋ ರೀತಿ, ವರ್ಡ್ಸ್, ಏನೇನ್ ವರ್ಡ್ಸ್ ಅನ್ನ ಬಳಸ್ತೀರಾ, ಮತ್ತೆ ಲಿಸ್ನಿಂಗ್, ಕೇಳಿಸ್ಕೋಬೇಕು, ಅವ್ರಿಗೂನು ಮಾತಾಡೋಕೆ ಬಿಡ್ಬೇಕು. ಆಮೇಲೆ ಯಾವ ರೀತಿ ನಾವು ಕಾಲ್ ಅನ್ನ ಕ್ಲೋಸ್ ಮಾಡ್ತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇದು ಎಲ್ಲಾ ಫೀಲ್ಡ್ಸ್ ಅಲ್ಲೂ ಇಂಪಾರ್ಟೆಂಟ್ ಅಲ್ವಾ. ಒಂದು ಹೋಟೆಲ್ ಇಂಡಸ್ಟ್ರಿಯಲ್ ಆಗ್ಲಿ, ಒಂದು ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ ಆಗ್ಲಿ, ಕೆಲವರು ಅನ್ಕೊಳ್ತಾರೆ ಬರೀ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾರಲ್ಲ ರಿಸೆಪ್ಷನ್ ಅಲ್ಲಿ, ಅವ್ರು ಮಾತ್ರ ಆತರ ಇದ್ರೆ ಸಾಕು. ನೋ, ಎವ್ರಿ ಒನ್, ವೆದರ್ ಯು ಆರ್ ಟಾಕಿಂಗ್ ಟು ದಟ್ ಪರ್ಸನ್, ವೆನ್ ಯು ಆರ್ ಟಾಕಿಂಗ್, ಅದು ಅವಾಗ್ಲೂ ಇಂಪಾರ್ಟೆಂಟ್. ನೀವ್ ಯಾವ ರೀತಿ ಮಾತಾಡ್ತೀರಾ, ನೀವ್ ಯಾವ ರೀತಿ ರೆಸ್ಪಾಂಡ್ ಮಾಡ್ತೀರಾ, ಒಂದು ಸ್ಕೂಲ್ ಅಲ್ಲಿ, ಕಾಲೇಜ್ ಅಲ್ಲಿ, ಎಲ್ಲೇ ಆಗ್ಲಿ, ಈಗಂತೂ ನಾವು ಎಲ್ಲಾರು ಎಷ್ಟು ಮೊಬೈಲ್ ಅನ್ನ ಯೂಸ್ ಮಾಡ್ತೀವಿ ಅಂತ ಎಲ್ಲಾರ್ಗೂ ಗೊತ್ತಲ್ವಾ. ಸೊ ಅವಾಗ ತುಂಬಾನೇ ಇಂಪಾರ್ಟೆಂಟ್. ಫೋನ್ ಅಲ್ಲಿ ಮಾತಾಡೋದು ಹೇಗೆ ತುಂಬಾ ಇಂಪಾರ್ಟೆಂಟ್. ನಾವು ವಿ ಶುಡ್ ಬಿ ಪ್ರಿಪೇರ್ಡ್. ಓಕೆ, ನಾವು ಇವಾಗ ಒಂದು ಕಾಲ್ ಮಾಡ್ತೀನಿ ಅಂದ್ರೆ ನಾವು ಪ್ರಿಪೇರ್ ಆಗಿರ್ಬೇಕು, ಏನ್ ಮಾತಾಡ್ಬೇಕು ಅನ್ನೋದನ್ನ ಪ್ರಿಪೇರ್ ಆಗಿರ್ಬೇಕು, ಪೊಲೈಟ್ ಆಗಿರ್ಬೇಕು. ಓಕೆ, ಮತ್ತೆ ಏನೋ ವಿ ಶುಡ್ ಬಿ ಪ್ರೆಸೆಂಟೇಬಲ್. ಬೇರೆಯವ್ರಿಗೆ ಓಕೆ, ನಾನು ಅವ್ರ ಹತ್ರ ಮಾತಾಡಿದ್ದು ಖುಷಿ ಆಯ್ತು ಅಂತ ಒಂದು ಯು ಶುಡ್ ಬಿ ಪ್ರೆಸೆಂಟೇಬಲ್ ಟು ಅದರ್ಸ್ ಅಲ್ವಾ. ಕೇಳೋದಕ್ಕೂ ಇಂಪಾಗಿರ್ಬೇಕು, ಪೇಷಂಟ್ ಆಗಿರ್ಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪೇಷನ್ಸ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಪೇಷನ್ಸ್ ಇಲ್ಲ ಅಂದ್ರೆ ಕೇಳಿಸ್ಕೊಳ್ಳೋವಾಗ ಆಗ್ಲಿ, ಮಾತಾಡುವಾಗ ಆಗ್ಲಿ ತುಂಬಾನೇ ಇಂಪಾರ್ಟೆಂಟ್. ಅದೇ ತರ ಪ್ರೊಫೆಷನಲ್ ಆಗಿರ್ಬೇಕು ಮಾತಾಡುವಾಗ. ವೆನ್ ಯು ಆರ್ ಮೇಕಿಂಗ್ ಪ್ರೊಫೆಷನಲ್ ಕಾಲ್ಸ್, ಪ್ರೊಫೆಷನಲಿಸಮ್ ತೋರಿಸ್ಬೇಕು. ಮತ್ತೆ ಯು ಶುಡ್ ಬಿ ಪ್ರೋ ಆಕ್ಟಿವ್, ಯು ಶುಡ್ ಬಿ ಓಪನ್ ಟು ಲಿಸ್ನಿಂಗ್ ಟು ಅದರ್ಸ್, ಪ್ರೋ ಆಕ್ಟಿವ್ ಆಗಿರ್ಬೇಕು. ಸೊ ಇದೆಲ್ಲಾನು ನಾವು ಏನೋ ಮಾತಾಡೋ ರೀತಿ ಹೇಗೆ, ಒಂದು ಏನೋ ಹೌ ಅ ಪರ್ಸನ್ ಈಸ್, ನಿಮ್ಮ ಕ್ಯಾರೆಕ್ಟರ್ ಹೇಗೆ, ನೀವು ಹೇಗೆ ಅನ್ನೋದನ್ನ ಇದೆಲ್ಲಾನು ಬಿಂಬಿಸುತ್ತೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಟಾಕಿಂಗ್ ಆನ್ ಎ ಫೋನ್. ಇದೆಲ್ಲಾನು ಕೂಡ ಎಲ್ಲ ಸೇರಿನೂ ಎಟಿಕೆಟ್, ಬರೀ ಒಂದೇ ಒಂದಲ್ಲ, ಒಂದು ಪಾಯಿಂಟ್ ಆಗಿ ಎಟಿಕೆಟ್ ಆಗಲ್ಲ, ಎಲ್ಲಾನು ಸೇರಿ ಎಟಿಕೆಟ್, ಸಭ್ಯತೆಯನ್ನು ತೋರಿಸುತ್ತೆ. ಮತ್ತೆ ಇದರಿಂದ ನಾವು ಒಳ್ಳೆ ರೀತಿ ಒಂದು ಫೋನ್ ಅಲ್ಲಿ ಮಾತಾಡಿದಾಗ ಏನಾಗುತ್ತೆ, ನಾವು ಬೇರೆಯವ್ರನ್ನ ಇನ್ಫ್ಲೂಯೆನ್ಸ್ ಮಾಡ್ಬೋದು. ಯಾರಾದ್ರೂ ಅನ್ಕೊಳ್ತಾರಲ್ಲ, ಓಕೆ ಅವ್ರು ಎಷ್ಟ್ ಚೆನ್ನಾಗಿ ಮಾತಾಡ್ತಾರೆ, ಎಷ್ಟ್ ಚೆನ್ನಾಗಿದ್ದಾರೆ, ಸೊ ನಾವ್ ಯಾಕೆ ಆತರ ಮಾತಾಡ್ಬಾರ್ದು. ಸೊ ಆ ರೀತಿ ನೀವು ಇನ್ನೊಬ್ರನ್ನ ಇನ್ಫ್ಲೂಯೆನ್ಸ್ ಮಾಡೋ ತರ ಇರ್ಬೇಕು. ನೀವು ಮಾತಾಡೋದು ಇನ್ನೊಬ್ರಿಗೆ ಇನ್ಫ್ಲೂಯೆನ್ಸ್ ಆಗಿರ್ಬೇಕು. ಯಾರೇ ಆಗ್ಲಿ, ಇವಾಗ ನಿಮ್ಗೆ ಆ ಕಡೆ ಇರೋರು ಗೊತ್ತಿಲ್ವಾ, ಬರೀ ಫ್ರೆಂಡ್ಸ್ ಹತ್ರ ಮಾತ್ರ ನಗ್ನಗ್ತಾ ಮಾತಾಡ್ಬೇಕು ಅಂತ ಅಲ್ಲ. ಯಾರೇ ಆಗಿರ್ಲಿ, ಗೊತ್ತಿಲ್ದೇ ಇರೋರು ಇದ್ರೂನು ಕೂಡ ಒಂದು ಟೋನ್ ಫ್ರೆಂಡ್ಲಿ ಆಗಿ ಮಾತಾಡಿದಾಗ
ದೇ ವಿಲ್ ಫೀಲ್ ಅಟ್ ಈಸ್ ಅಲ್ವಾ, ಅಂದ್ರೆ ಅವ್ರಿಗೂ ಒಂದು ಓಕೆ ನಾನು ಇವ್ರ ಹತ್ರ ಮಾತಾಡ್ಬೋದು ಅಂತ ಅನ್ಸುತ್ತೆ. ಸೊ ಅದೇನಾಗುತ್ತೆ ಅವಾಗ ಒಂದು ನಿಮ್ ಮೇಲೆ ಒಂದು ಪಾಸಿಟಿವ್ ಇಂಪ್ರೆಷನ್ ಅನ್ನ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ನೀವ್ ಮಾತಾಡೋ ರೀತಿ ಅವ್ರಿಗೆ ನಿಮ್ ಮೇಲೆ ಓಕೆ ಶಿ ಇಸ್ ದಟ್ ಪರ್ಸನ್ ಇಸ್ ರಿಯಲಿ ಗುಡ್, ಆ ಒಂದು ಪಾಸಿಟಿವ್ ಇಂಪ್ರೆಷನ್ ನಿಮ್ ಮೇಲೆ ಬರುತ್ತೆ. ಮತ್ತೆ ನಿಮ್ಮ ಮಧ್ಯ ಇವಾಗ ನೀವೊಂದು ಕ್ಲೈಂಟ್ ಹತ್ರ ಮಾತಾಡೋದಾಗ್ಲಿ, ಬಿಸ್ನೆಸ್ ಕಾಲ್ಸ್ ಇದ್ದಾಗ ಒಂದು ಹೊಸ ರಿಲೇಶನ್ಶಿಪ್ ಬಿಲ್ಡ್ ಮಾಡ್ಬೇಕು, ಕ್ಲೈಂಟ್ಸ್ ಹತ್ರ ಆಗ್ಲಿ ಯಾರ ಹತ್ರ ಆದ್ರೂ ಆಗ್ಲಿ, ಆ ಒಂದು ಇಂಟರ್ ಪರ್ಸನಲ್ ರಿಲೇಶನ್ಶಿಪ್ ನೀಟಾಗಿ ಬಿಲ್ಡ್ ಆಗತ್ತೆ. ಆಮೇಲೆ ನಿಮ್ ಮೇಲೆ ಒಂದು ಟ್ರಸ್ಟ್ ಅನ್ನ ಬರುತ್ತೆ. ಸೊ ಆ ಒಂದು ವ್ಯಕ್ತಿಗೆ ಆ ಕಡೆ ನೀವು ಯಾವ ರೀತಿ ಮಾತಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ನ ಟ್ರಸ್ಟ್ ಮಾಡ್ಬೇಕಾ ಬೇಡ್ವಾ ಅದು ಬರುತ್ತೆ. ಓಕೆ, ಹಾಗಾಗಿ ಒಂದು ನಿಮ್ಗೂನು ಒಂದು ಬೇರೆಯವರು ನಿಮ್ಮನ್ನ ಒಂದು ಒಳ್ಳೆ ರೀತಿಯಲ್ಲಿ ನೋಡ್ಬೋದು, ಒಂದು ಓಕೆ ಐ ಕ್ಯಾನ್ ಟ್ರಸ್ಟ್ ದಿಸ್ ಪರ್ಸನ್ ಅಂತ ಆಗತ್ತೆ. ಸೊ ಹಾಗಾಗಿ ಯು ವಿಲ್ ಬಿ ವೆರಿ ಪ್ರೊಫೆಷನಲ್ ಇಫ್ ಯು ಟಾಕ್ ವೆಲ್ ಆನ್ ದ ಫೋನ್ ಅಷ್ಟೇ. ಸೊ ಇದೆಲ್ಲ ಸೇರಿ ಎಟಿಕೇಟ್ಸ್ ಅಂತ ಹೇಳ್ತೀವಿ. ಸೊ ಅದು ಎಷ್ಟು ಇಂಪಾರ್ಟೆಂಟ್ ನಮ್ಮ ಒಂದು ಲ್ಯಾಂಗ್ವೇಜ್ ಅಲ್ಲಿ, ನಾವು ಬರೀ ಡೈರೆಕ್ಟ್ ಆಗಿ ಮಾತಾಡುವಾಗ ಮಾತ್ರ ಅಲ್ಲ, ಫೋನ್ ಅಲ್ಲಿ ಮಾತಾಡುವಾಗ್ಲೂ ಕೂಡ ಎಟಿಕೇಟ್ಸ್, ಟೆಲಿಫೋನ್ ಎಟಿಕೇಟ್ಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. Okay, so this is all I want to talk. So Sheila ma'am and Charan sir will continue with this webinar. Thank you everyone for attending. Please stay until the end. There are lots to be learned. ಒಂದು ಫೋನ್ ಅಲ್ಲಿ ಹೇಗೆ ಮಾತಾಡ್ಬೇಕು, ಹೇಗೆ ರೆಸ್ಪಾಂಡ್ ಮಾಡ್ಬೇಕು ಎಲ್ಲಾನು ಹೇಳ್ತಾರೆ ಇವತ್ತು. ಸೊ ಹಾಗಾಗಿ ದಯವಿಟ್ಟು ಲಾಸ್ಟ್ ತನಕ ಇದ್ದು ಎಲ್ಲಾನು ಹೋಲ್ ವೆಬಿನಾರ್ ಅನ್ನ ಅಟೆಂಡ್ ಮಾಡಿ ಹೋಗಿ. ಇದು ನಿಮ್ಗೋಸ್ಕರ ಮಾಡ್ತಿರೋದು. ಥ್ಯಾಂಕ್ ಯು ಎವ್ರಿವನ್. See you at the end. Thank you so much, Savita. That was very informative. Yes. And we'll try to do justice to all the information that you shared. Yes. Thank you so Sheila. much. Yeah, you can continue, Sheila. Yeah, all right. Okay. Hi, Charan. Hello, ma'am. Good evening. Very good evening, ma'am. So we have all our users over here, and I'm sure we have some of new users who will join after we present this topic today. So without wasting any more time, shall we start off? Yes, ma'am, sure. All right. So good evening to one and all. ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಟೆಲಿಫೋನ್ ಎಟಿಕೇಟ್ಸ್ ಬಗ್ಗೆ ನಾವು ಮಾತಾಡ್ತಿದೀವಿ ಅಂತ ಎಲ್ಲರಿಗೂ ಗೊತ್ತಾಯ್ತು. ಸೊ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಿಂದೆ ಈ ರೀತಿಯಾದ ಫೋನ್ ಇತ್ತು, ಈಗ್ಲೂ ಕೆಲವೊಂದ್ ಕಡೆ ಇವೆ. ಅದಕ್ಕೆ ಲ್ಯಾಂಡ್ ಲೈನ್ ಅಂತ ಕರಿತೀವಿ ನಾವು ಅಲ್ವಾ. ಬಟ್ ಈಗ ನಮ್ಮ ಹತ್ರ ಎಲ್ಲರ ಹತ್ರನು ಆಲ್ಮೋಸ್ಟ್ 95% ಎಲ್ಲರ ಹತ್ರನು ಫೋನ್ ಅಂದ್ರೆ ಸೆಲ್ ಫೋನೇ. ಎಲ್ಲರಿಗೂ ಗೊತ್ತಿರೋದು ಸೆಲ್ ಫೋನ್, ಅದೇ ಎಲ್ಲರಿಗೂ ಗೊತ್ತಿರುವಂತದ್ದು. ಸೊ ಅದರಲ್ಲಿ ಈಗ ನಾವು ಮಾತಾಡೋದು ಜಾಸ್ತಿ ಆಗಿದೆ ಅಲ್ವಾ. ಸೊ ಹಾಗಾದಾಗ ಅದರಲ್ಲಿ ಮಾತಾಡುವಾಗ ನಾವು ಹೇಗೆ ಮಾತಾಡ್ಬೇಕು ಆಯ್ತಾ. ನಾವು ಮಾತಾಡೋದನ್ನ ಕೇಳಿ ಬೇರೆಯವ್ರಿಗೆ ಸರಿ ಇವ್ರ ಹತ್ರ ನಾವು ಮಾತಾಡ್ಬೋದು. ಈಗಷ್ಟೇ ಸವಿತಾ ಮ್ಯಾಮ್ ಹೇಳಿದ್ರು. ಓಕೆ, ನಾವು ಮಾತಾಡೋದು ನಾವು ಕಾಣದೇ ಇದ್ದರೂ ನಮ್ಮ ಮಾತು ಕೇಳೋರ್ಗೆ ಸಭ್ಯವಾಗಿರ್ಬೇಕು. ಅವರು ಸರಿ ಇವ್ರ ಹತ್ರ ನಾವು ಇನ್ನೊಮ್ಮೆ ಏನಾದ್ರೂ ಕೇಳಲಿಕ್ಕೆ ಮತ್ತೆ ಪುನಃ ಮಾತಾಡಬಹುದು ಅಂತ ಹೇಳಿ ನಾವು ಕೆಲವೊಂದು ವಾಕ್ಯಗಳನ್ನ ಹೇಗೆ ಬಳಸ್ಬೋದು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಸೊ ಟೆಲಿಫೋನ್ ಎಟಿಕೇಟ್ಸ್ ಅಂತಂದ್ರೆ ನಡವಳಿಕೆ, ಸಭ್ಯ ನಡವಳಿಕೆ, ಶಿಷ್ಟಾಚಾರ, ದೂರವಾಣಿ ಶಿಷ್ಟಾಚಾರ ಅಂತ ಹೇಳ್ತಾರೆ. ಓಕೆ, ಸೊ ಇನ್ ಇಂಗ್ಲಿಷ್ ಟೆಲಿಫೋನ್ ಎಟಿಕೇಟ್ ಮೀನ್ಸ್ ದ ಲ್ಯಾಂಗ್ವೇಜ್ ಆಫ್ ದ ಟೆಲಿಫೋನ್ ಕಾನ್ವರ್ಸೇಷನ್. ಈಗ ನಾವು ಎದುರು ಬದ್ರು ಕೂತಾಗ ನಾವು ಮಾತಾಡೋ ರೀತಿ ಬೇರೆ ಇರುತ್ತೆ. ಅದರಲ್ಲೂ ನಾವು ಸಭ್ಯತೆ ಅಸಭ್ಯವಾಗಿ ಮಾತಾಡೋ ಸಾಧ್ಯತೆ ಇದೆ. ಬಟ್ ಫೋನ್ ಅಲ್ಲಿ ಮಾತಾಡುವಾಗ ಇನ್ನೂ ಹೆಚ್ಚಾಗಿ ಸೂಕ್ಷ್ಮವಾಗಿ ಎಲ್ಲವನ್ನು ನಾವು ಯಾವ ಪದ ಬಳಸ್ತೇವೆ, ಅದು ಸರಿನೋ ತಪ್ಪೋ ನಾವು ಮಾತಾಡುವಾಗ ಅನ್ನೋದನ್ನ ನಾವು ಯೋಚನೆ ಮಾಡಿ ಬಳಸ್ಬೇಕಾಗತ್ತೆ. ಓಕೆ, ಸೊ ಅದಕ್ಕೆ ಇವತ್ತು ಒಂದೊಂದಾಗಿ ನಾವು ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ
ಲ್ಯಾಂಡ್ಲೈನ್ ಸೆಲ್ ಫೋನ್ ಅಥವಾ ಮೊಬೈಲ್ ಫೋನ್ ಅಂತ ನಾವು ಹೇಳ್ತೇವೆ. ಸೊ ಹಲವಾರು ಆಫೀಸ್ಗಳಲ್ಲಿ ಈಗಲೂ ಲ್ಯಾಂಡ್ಲೈನ್ಸ್ ಇವೆ. ನೀವು ಎಲ್ಲಿಗಾದ್ರೂ ಫೋನ್ ಮಾಡಿದಾಗ ಅದು ಒಂದು ಲ್ಯಾಂಡ್ಲೈನ್ ಕನೆಕ್ಟ್ ಆಗುತ್ತೆ, ಅಲ್ಲಿಂದ ಬೇರೆ ಡಿಪಾರ್ಟ್ಮೆಂಟ್ ಕನೆಕ್ಟ್ ಆಗ್ಬೋದು. ಸೊ ಇದರಲ್ಲಿ ನಾವು ಯಾವ ರೀತಿ ಕೆಲವೊಂದು ವರ್ಡ್ಸ್ ಹಾಗೂ ಫ್ರೇಸಸ್ ಬಳಸ್ಬೋದು ಅನ್ನೋದನ್ನ ನಾವು ತಿಳ್ಕೊತಾ ಹೋಗೋಣ. ಚರಣ್? Yes, ma'am. So ಈಗ ಡೆಫಿನೇಷನ್ ಏನು ಅನ್ನೋದನ್ನ ಶೀಲಾ ಮ್ಯಾಮ್ ತಿಳಿಸ್ಕೊಟ್ರು. ಈಗ ಅದರಲ್ಲಿ ಇರುವಂತಹ ವಿಧವನ್ನ ನೋಡೋಣ. 2 ರೀತಿಯಾದಂತಹ ವಿಧ ಇರುತ್ತೆ. ಫಾರ್ಮಲ್ ಆರ್ ಬಿಸ್ನೆಸ್ ಕಾಲ್, ಔಪಚಾರಿಕವಾದಂತಹ ದೂರವಾಣಿ ಕರೆ ಆದ್ರೆ, ಇನ್ನೊಂದು ಅನೌಪಚಾರಿಕ ಅಥವಾ ಸ್ನೇಹಿತರೊಡನೆ ಮಾತನಾಡುವಂತಹ ಕಾಲ್ ಆಗಿರುತ್ತೆ. ಸೊ ಎರಡರಲ್ಲೂ ಕೂಡ ಒಂದು ಎಟಿಕೇಟ್ ಅನ್ನೋದು ಇರಬೇಕು, ಆದ್ರೆ ಒಂದು ಸ್ವಲ್ಪ ವೇರಿ ಆಗುತ್ತೆ. ಅದೇನು ಅನ್ನೋದನ್ನ ನೋಡೋಣ ಈಗ. ಆಲ್ ರೈಟ್. ಸೊ ಈಗ ಕೆಲವೊಂದು ಕಾಮನ್ ಆಗಿ ನಮ್ಗೆ ಗೊತ್ತಿರುತ್ತೆ, ಆದ್ರೂ ಅದನ್ನ ಮೊದಲು ತಿಳ್ಕೊಂಡು ಆ ನಂತರ ಇನ್ನು ಕೆಲವೊಂದು ವಿಷಯ ತಿಳ್ಕೊಳ್ಳೋಣ. ಓಕೆ, ಸೊ ದ ಟೈಟಲ್ ಇಸ್ ಕಾಮನ್ ಫ್ರೇಸಸ್ ಇನ್ ಟೆಲಿಫೋನ್ ಎಟಿಕೇಟ್ಸ್. ಓಕೆ, ನಾವು ಈಗ ನಾನು ಫೋನ್ ನಲ್ಲಿ ಮಾತಾಡ್ತಿದ್ದೇನೆ ಅಂತ ನಾವು ಹೇಳ್ತೇವೆ ಕನ್ನಡದಲ್ಲಿ. ಓಕೆ, ಸೊ ಫೋನ್ ನಲ್ಲಿ ಮಾತಾಡ್ತಿದ್ದೇನೆ ಅನ್ನುವಾಗ ಸಾಮಾನ್ಯವಾಗಿ ಇನ್ ಅನ್ಕೊಂಡ್ಬಿಡ್ತೀವಿ. ಬಟ್ ವೆನ್ ಯು ಆರ್ ಟೆಲಿಂಗ್ ಇನ್ ಇಂಗ್ಲಿಷ್, ಯು ವಿಲ್ ಆಲ್ವೇಸ್ ಸೇ we talk or I talk on the phone. Okay, I talk on the phone. So ಈಗ ಲ್ಯಾಂಡ್ಲೈನ್ ಆಗ್ಲಿ ಸೆಲ್ ಫೋನ್ ಆಗ್ಲಿ, ಓಕೆ, ಯಾವ್ದಾದ್ರು ಒಂದು ಕಾಲ್ ಬಂತು, ಓಕೆ, ವೆನ್ ಯು ಸ್ಟಾರ್ಟ್ ಅ ಕಾನ್ವರ್ಸೇಷನ್ ಆನ್ ದ ಫೋನ್, ವಿ ಪಿಕ್ ಅಪ್ ದ ಫೋನ್ or we pick up the receiver. All right, so pick up is what you will use. Pick up the call, pick up the phone. Okay, pick up the phone to answer the call anta heltivi. Pick up the receiver and answer the call anta heltivi landline ಬಳಸುವಾಗ. ಅದೇ ರೀತಿ ಈಗ ಕಾಲ್ ಎಲ್ಲ ಮಾತಾಡಿ ಆಯ್ತು, ಏನೇನ್ ವಿಷಯ ಅವಶ್ಯಕತೆ ಇತ್ತೋ ಅದನ್ನೆಲ್ಲ ಡಿಸ್ಕಸ್ ಮಾಡಿ ಆಯ್ತು. ಓಕೆ, ಸೊ ವೆನ್ ವಿ ಫಿನಿಶ್ ಅ ಕಾಲ್, ಈಗ ಕಾಲ್ ಮುಗೀತು, ಅದು ಮುಗಿದ ಮೇಲೆ ನಾವು ಸಾಮಾನ್ಯವಾಗಿ ಇಂಗ್ಲಿಷ್ ಅಲ್ಲಿ ಬಳಸುವಂತ ಪದ ಏನು ಅಂದ್ರೆ ಹ್ಯಾಂಗ್ ಅಪ್. ಓಕೆ, ಹ್ಯಾಂಗ್ ಅಪ್ ದ ಫೋನ್ ಆರ್ ಹ್ಯಾಂಗ್ ಅಪ್ ದ ರಿಸೀವರ್. ಓಕೆ, ದಿಸ್ ಇಸ್ ವಾಟ್ ವಿ ವಿಲ್ ಸೇ ವೆನ್ ವಿ ಫಿನಿಶ್ ಅ ಕಾಲ್ or when we finish the conversation on the phone, we hang up the phone or we hang up the receiver. All right, so ಈಗ ಯಾವುದೇ ಒಂದು ಕಾಲ್ ಮಾಡಬೇಕಾದ್ರೆ ನಾವು ನಂಬರ್ ಪ್ರೆಸ್ ಮಾಡೋದು ಈಗ ಅಭ್ಯಾಸ ಆಗಿದೆ ನಮ್ಮ ಫೋನ್ ಅಲ್ಲಿ ಎಲ್ಲ. ಬಟ್ ದ ರೈಟ್ ಟರ್ಮ್, ಈಗ ಇಂಗ್ಲಿಷ್ ಅಲ್ಲಿ ನಾವು ಹೇಳ್ಬೇಕು ಅಂದ್ರೆ ಐ ಆಮ್ ಪ್ರೆಸ್ಸಿಂಗ್ ದ ನಂಬರ್ ಅಂತ ಹೇಳ್ತೀವಿ. ನೋ, ಯು ಆರ್ ಡೈಲಿಂಗ್ ದ ನಂಬರ್. ಓಕೆ, you dial the number to make a phone call. All right, Okay. So when you want to call someone, you say I ring. All right, we ring ಅಂತ ಒಂದು ಫ್ರೇಸ್ ಅನ್ನ ಬಳಸ್ತೀವಿ. All right, I am ringing. Okay, we ring for a phone call to somebody. I rang to Mr. XYZ. ಆ ರೀತಿ ಹೇಳ್ಬೋದು. ಒಂದು ವೇಳೆ ನೀವು ರಿಂಗ್ ಮಾಡ್ತೀರಾ, ಕಾಲ್ ಮಾಡ್ತೀರಾ, ಅವರು ಅಲಭ್ಯರಿರ್ತಾರೆ, he or she will be unavailable. ಸೊ ಅವಾಗ ನೀವೇನ್ ಮಾಡ್ತೀರಾ, ಟೆಕ್ಸ್ಟ್ ಮೆಸೇಜ್ ಮಾಡ್ತೀರಾ, ಅಥವಾ ಟೆಕ್ಸ್ಟ್ ಮಾಡ್ತೀರಾ ಅಥವಾ ಮೆಸೇಜ್ ಮಾಡ್ತೀರಾ, ಎರಡನ್ನು ಕೂಡ ಹೇಳ್ಬಹುದು. ವಿ ಟೆಕ್ಸ್ಟ್ SMS ಆಗಿರಬಹುದು, ಅಥವಾ ಈಗ ಆಧುನಿಕವಾದಂತ ಆಪ್ಗಳಿರುವಂತಹ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇರಬಹುದು. ಐ ಆಮ್ ಟೆಕ್ಸ್ಟಿಂಗ್ ಯು, ಐ ಆಮ್ ಮೆಸೇಜಿಂಗ್ ಯು, ಪ್ಲೀಸ್ ಕಾಲ್ ಮೀ ಆಸ್ ಸೂನ್ ಆಸ್ ಪಾಸಿಬಲ್, ಐ ಟ್ರೈಡ್ ಕಾಲಿಂಗ್ ಯು. ಆ ರೀತಿ ಒಂದು ಮೆಸೇಜ್ ಮಾಡ್ತೀರಾ. ವಿ ಟೆಕ್ಸ್ಟ್ ಆರ್ ಮೆಸೇಜ್ ಸಂಬಡಿ. ಒಂದು ವೇಳೆ ಲೈನ್ ಸಿಕ್ಕಿಲ್ಲ, ಅವರು ಲೈನ್, ನೀವು ಕರೆ ಮಾಡಿರುವ ಚಂದಾದಾರರ ಲೈನ್ ಬ್ಯುಸಿ ಆಗಿದ್ರೆ ಏನಂತ ಹೇಳ್ತೀರಾ, sometimes you can't get through to someone. This happens if the person is already talking to another person or cannot answer your call. ಒಂದು ವೇಳೆ ಆಗ್ಲೇ ಅವರು ಇನ್ನೊಬ್ರ ಜೊತೆ ಮಾತನಾಡ್ತಾ ಇದ್ದಾರೆ ಅಥವಾ ಕಾಲ್ ರಿಸೀವ್ ಮಾಡೋದಕ್ಕಾಗಿಲ್ಲ ಅಂದಾಗ ನೀವೇನಂತ ಹೇಳ್ತೀರಾ, ಐ ಕೆನಾಟ್ ಗೆಟ್ ಥ್ರೂ ಟು ಸಮ್ ಒನ್ ಅಂತ ಹೇಳ್ತೀರಾ. ಅದಾಯ್ತು. ಈಗ ಟೆಕ್ನಿಕಲ್ ಇಶ್ಯೂ
ಸರ್ವೇ ಸಾಮಾನ್ಯ ಆಗಿದೆ. ಆ ಟೆಕ್ನಿಕಲ್ ಇಶ್ಯೂ ಇಂದ ನೀವೇನಾದ್ರೂ ಕಾಲ್ ಇಂದ ಹೊರಗಡೆ ಬಂದಾಗ ಏನಾಗುತ್ತೆ? Sometimes you are talking on phone and suddenly the conversation stops for technical reason or call gets disconnected. Then we say we got cut off. We got cut off ಅಂತ ಹೇಳ್ತೀವಿ, ಕರೆ ಏನಾದ್ರೂ ಮಧ್ಯದಲ್ಲೇ ಕಟ್ ಆದ್ರೆ. So this is all about this slide. Okay. Yeah. ಮ್ಯಾಮ್, ಈಗ ಥಿಯರಿಟಿಕಲ್ ಆಗಿ ಎಲ್ಲ ಹೇಳಿದ್ವಿ. ಸೊ ನಮ್ಮ ಯೂಸರ್ಸ್ಗೆ ಪ್ರಾಕ್ಟಿಕಲ್ ಆಗಿ ಕೂಡ ತೋರಿಸ್ಕೊಟ್ರೆ ಅವ್ರಿಗೆ ದಿನನಿತ್ಯ ಜೀವನದಲ್ಲಿ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದೀವಿ. ವಾಟ್ ಡು ಯು ಸೇ ಮ್ಯಾಮ್? Not a bad idea, Charan. We Yes, could. ma'am. Yeah, that's a very good idea. ಸೊ ಈಗ ನಾವು ಒಂದು ರೋಲ್ ಪ್ಲೇ ಮಾಡೋಣ. ನನ್ನ ಹೆಸರು ರಾಜ್ ಅಂತ, ನಿಮ್ಮ ಹೆಸರು ವಿಮಲಾ ಅಂತ. All ಸೊ right. ಡಸ್ ದಟ್ ಸೌಂಡ್ ಗುಡ್? Yes, definitely. Okay. So the phone rings. Just imagine now, Raj. Hello, Vimla. It's Raj. Hi, Raj. How are you? I'm fine. Thank you. How are you? I'm good too. Okay. What are you doing in the evening? We are planning to go for a movie. Let's go for a movie. Sure. That sounds good. Okay. So see you soon then. Bye-bye. Bye. Okay. So I hope our users have got to know something from this. What do you say, ma'am? What is your Yeah. say on this? I'm sure it was a very small role play, but we have few sentences that we used over here. Idu informal call agittu. So hagagi Raj just called and he introduced himself and I said, how are you? Hi Raj, how are you? Anta nanu helde. Okay. And then Raj said, I'm fine, thank you. And you? Anta helda. I'm okay. Anta nanu helde. And thanks. Anta helde. So though it was a casual call, we told words like thanks, I'm fine, ಈ ರೀತಿನೇ ಮಾತಾಡ್ವಿ. ಆ ರೀತಿ ಆತರ ಏನು ನಾವು ಮಾತಾಡ್ಲಿಲ್ಲ. We didn't use any fillers. We were just straight and we were casual also. But ಅದರಲ್ಲಿ ನಿಮ್ಗೆ ಡೆಫಿನೆಟ್ ಆಗಿ ಅನ್ಸಿರುತ್ತೆ ಸಭ್ಯವಾಗಿ ಮಾತಾಡಿದ್ರು ಅಂತ ನಿಮ್ಗೆ ಅನ್ಸಿರುತ್ತೆ. ಸೊ ನಾವು ಸಭ್ಯವಾಗಿ ನಿಮ್ಗೆ ಅದು ಅನ್ನಿಸ್ತು ಅಂತಂದ್ರೆ ಯು ಕ್ಯಾನ್ ಆಲ್ಸೋ ಗಿವ್ ಅಸ್ ಅ ಥಮ್ಸ್ ಅಪ್. ಸೊ ವಿ ನೋ that you found it decent and you may also use it. ನೀವು ಮಾತಾಡುವಾಗ ಈ ರೀತಿ ಬಳಸ್ತೀರಾ ಅಂತ ನಮ್ಗೆ ಗೊತ್ತಾಗುತ್ತೆ. Okay, since we can't ask all of you to talk, you can always give us a thumbs up in the message box, so we'll know that you all agree with what we spoke just now. Okay, Amale, since it was a very short call, he just wanted to give me a message. ನಾವು ಮೂವಿಗೆ ಹೋಗ್ತಾ ಇದೀವಿ, ನೀನು ಬರ್ತೀಯಾ ಅಂತ ಹೇಳ್ಬಿಟ್ಟು ಕೇಳಿದ್ರು. ಸೊ ಐ ಸೆಡ್ ಸೌಂಡ್ಸ್ ಗುಡ್ ಟು ಮೀ. ಅಂದ್ರೆ ನಾನು ಬರ್ತೀನಿ, ನಾನು ಏನು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಿ ಜಸ್ಟ್ ಎಂಡೆಡ್ ದ ಕಾಲ್. ಓಕೆ, ಅಂಡ್ ವಿ ಜಸ್ಟ್ ಸೆಡ್ ಬೈ, ಸಿ ಯು. ಓಕೆ, ಸೊ ದಿಸ್ ಇಸ್ ವೆರಿ ಸಿಂಪಲ್ ಅಂಡ್ ವಿ ಯೂಸ್ ವೆರಿ ಸಿಂಪಲ್ ವರ್ಡ್ಸ್ ಇನ್ ಇಟ್. ಇದು ನೀವು ಬಳಸ್ಬೇಕಂದ್ರೂ ಇದು ಎಲ್ಲರಿಗೂ ಸುಲಭವಾಗಿ ಬಳಸುವಂತಹ ಪದಗಳು. ಓಕೆ, ಸೊ now when you are on an informal call, avoid using formal language. Okay, hello, may I atara ella balsod bandu you can just say hello, it's Meera, hi, who's calling? Akasmat nimatra aur phone number illa antidre you can just say hi, who's calling please anta keltivi. Allu words like please ee ritine ನಾವು ಬಳಸ್ತೇವೆ. ಆದ್ರೆ ನಮಗ್ ಗೊತ್ತು ನಾವು ಫೋನ್ ಮಾಡಿದಾಗ ನಾವು ಈ ಕಡೆ ಇದೀವಿ, ಆ ಕಡೆ ಇನ್ನೊಬ್ರು ಇದ್ದೇ ಇರ್ತಾರೆ ಅಂತ. ಸೊ ಯು ಡೋಂಟ್ ಹ್ಯಾವ್ ಟು ಟೆಲ್ ಸಮಥಿಂಗ್ ಲೈಕ್ ಹಾಯ್ ಮೈ ಸೆಲ್ಫ್ ಸುರೇಶ್ ದಿಸ್ ಸೈಡ್ ಅಂತ ಹೇಳೋ ಅವಶ್ಯಕತೆ ಬೇಡ. ಯು ಕ್ಯಾನ್ ಜಸ್ಟ್ ಸೇ ಇಟ್ಸ್ ಮೀ ಆರ್ ಇಟ್ಸ್ ಯು ಕ್ಯಾನ್ ಟೆಲ್ ಯುವರ್ ನೇಮ್. ಇಲ್ಲಿ ಇಟ್ಸ್ ಮೀರಾ ಅಂತ ಹೇಳಿದೀವಿ ನಾವು. ಓಕೆ, ಸೊ ಯು ಕ್ಯಾನ್ ಯೂಸ್ ಫ್ರೇಸಸ್ ಲೈಕ್ ದೀಸ್. ಹಾಗಾದ್ರೆ ಹೂ ಇಸ್ ದಟ್ ಸೈಡ್ ಆ ರೀತಿ ಏನಾದ್ರು ಕೇಳ್ಬಹುದಾ ಮ್ಯಾಮ್? ಹೂ ಇಸ್ ದಟ್ ಸೈಡ್, ದಿಸ್ ಸೈಡ್, ಇದೆಲ್ಲ it is not required on a telephone because you are calling to speak to some person that side, so you don't have to say who is that side antalla. You just have to say who's calling please anta kelidre sakagate. Yes ma'am, that was very informative ma'am. Yeah. So now let us tell our users about
some of the general phrases to them. So I'll go ahead, ma'am. Sure. General phrases to be used when there is a trouble while making a phone. So ಏನಂತ ಇರೋದು ಜನರಲ್ ಸಾಮಾನ್ಯವಾಗಿ ಬಳಸುವಂತ ಫ್ರೇಸ್ಗಳು ಯಾವ್ಯಾವ್ದು ಅನ್ನೋದು ಹೇಳುವಂಥದ್ದು. When the person you are calling is already talking on the phone, ಏನಂತ ಬರುತ್ತೆ, the line is currently busy or engaged. ಒಂದು ಎಂಗೇಜ್ ಟೋನ್ ಬರುತ್ತೆ, ಅಥವಾ ಆ ಒಂದು ಸಿಚುವೇಶನ್ಗೆ ನಾವು ಏನಂತ ಹೇಳ್ತೀವಿ, ದ ಲೈನ್ ಇಸ್ ಬಿಸಿ ಆರ್ ಎಂಗೇಜ್ಡ್ ಅಂತ ಹೇಳ್ತೀವಿ. ಸಹಜವಾಗಿ ನಮಗೆ ಒಂದು ರಾಂಗ್ ನಂಬರ್ ಬರುತ್ತೆ, ಅಥವಾ ನಾವೇ ಒಂದು ಅಂಕಿ ಏನಾದ್ರೂ ಒಂದು ಸಂಖ್ಯೆಯನ್ನ ಹೆಚ್ಚು ಕಡಿಮೆ ಮಾಡಿದಾಗ ರಾಂಗ್ ಆಗಿ ಹೋಗುತ್ತೆ. ಅವಾಗ ಯಾರ್ರೀ ನೀವು, ಯಾಕೆ ಕಾಲ್ ಮಾಡಿದ್ದೀರಾ, ಆ ರೀತಿ ನೀವು ವಿನಮ್ರತೆ ಇಲ್ಲದೆ ಮಾತಾಡೋ ಬದಲು ನೀವು ಒಂದು ಜಸ್ಟ್ ನಿಮ್ಗೆ ಆ ವ್ಯಕ್ತಿ ಗೊತ್ತಿಲ್ಲ ಅಂದ್ರೆ ಕೂಡ ಸಾರಿ ಇಟ್ಸ್ ರಾಂಗ್ ನಂಬರ್, ಓಕೆ, ಅಥವಾ ನೀವು ಅವ್ರಿಗೆ ಕಾಲ್ ಮಾಡಿದಾಗ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಇಟ್ಸ್ ರಾಂಗ್ ನಂಬರ್ ಅಂತ ಹೇಳ್ತೀರಾ. ಸೊ ಇನ್ನೊಂದು ಸಮಸ್ಯೆ ಏನಾಗಬಹುದು, ಈಗ ನೀವೆಲ್ಲ ಹೊರಗಡೆ ಹೋಗಿರ್ತೀರಾ, ಅವಾಗ ಬ್ಯಾಟ್ರಿ ಏನಾಗಿರುತ್ತೆ, ಬ್ಯಾಟ್ರಿ ಮೇ ಬಿ ಡ್ರೈನ್ಡ್. ಬ್ಯಾಟ್ರಿ ಏನಾದ್ರೂ ಕಡಿಮೆ ಇದ್ದಾಗ ಬಳಸುವಂತಹ ಫ್ರೇಸಸ್ಗಳು ಬ್ಯಾಟ್ರಿ ಇಸ್ ಡ್ರೈನ್ಡ್, ಲೋ ಆರ್ ಫ್ಲಾಟ್. ಓಕೆನಾ? ಇನ್ ಎಮರ್ಜೆನ್ಸಿ 1-2% ಇರುತ್ತೆ, ಅಥವಾ ಸ್ವಿಚ್ ಆಫ್ ಆಗಿರುತ್ತೆ, ಅವಾಗ ಈ ಟರ್ಮ್ ಅನ್ನ ಬಳಸ್ತೀರಾ. When you can't hear the caller on the phone, you say, sorry, the line is quite bad. ಯಾಕಂದ್ರೆ ಬ್ಯಾಡ್ ಅನ್ನುವಂತಹ ಪದ ಬಳಸಿದ್ರೆ ಒಂದು ಕೆಟ್ಟ ಇಂಪ್ರೆಷನ್ ಬರುತ್ತೆ, ಆದ್ರಿಂದ ಕ್ವೈಟ್ ಬ್ಯಾಡ್ ಅಂತ ಹೇಳ್ಬೋದು. ಕ್ವೈಟ್ ಬ್ಯಾಡ್ ಅಂತಂದ್ರೆ ಒಂದ್ ಸ್ವಲ್ಪ ಲೈನ್ ಸರಿ ಇಲ್ಲ, can you call me later, or can you please tell the time when I can call you back, ಆ ರೀತಿ ವಿನಮ್ರವಾಗಿ ಹೇಳ್ತೀರಾ. So these are the general terms, general phrases use. Okay, so why don't we try another phone call which is more informal, Charan? So Yes, ma'am. we can use some more words which will be more familiar, or if they are not familiar, we can familiarize that to them. What do you say? That sounds very interesting, ma'am. Okay. Shall I go to the next slide? Yeah. Okay. To a friend or a colleague, the phone rings now. So here I'll play the role of myself and Sheila ma'am will play as Sheila. So this is a live conversation, something like that. From my end. Hello? Charan, hi. Sorry, who is this? It's Sheila. Oh, hi. Hi. Sorry, didn't have your number saved. No worries. Listen, some of us are going trekking this weekend. Do you want to come? Wow, that sounds great. Yeah, sure. Why not? Brilliant. I'll text you the details. Okay. Thanks for the invitation. See you soon on the day of trekking. Bye. Bye-bye. All right. So this is a little longer role play that we tried to do, which had few terms which you can also use. ನೀವು ಬಳಸಬಹುದು, ನೀವು ಮಾತಾಡುವಾಗ ಈ ಪದಗಳನ್ನ ನೀವು ಬಳಸಬಹುದು. ಲೈಕ್ ಹಲೋ ಅಂತ ಅವ್ರು ಹೇಳಿದ್ರು, ಯಾಕಂದ್ರೆ ಮೇ ಬಿ ಹಿ ಡಿಂಟ್ ಹ್ಯಾವ್ ಮೈ ನಂಬರ್, ನಾ ಬೇರೆ ನಂಬರ್ ಇಂದ ಫೋನ್ ಮಾಡಿದ್ದೆ, ಅದಕ್ಕೆ ಅವ್ರ ಹತ್ರ ಆ ನಂಬರ್ ಸೇವ್ ಆಗಿರ್ಲಿಲ್ಲ. ಸೊ ಹಿ ಸೆಡ್ who is this ಅಂತ, ಬಟ್ he said ಸಾರಿ ಅಂದ್ರೆ ನಾವೇನಾದ್ರೂ ಒಂದು ತಪ್ಪು ಮಾಡ್ದಾಗ್ಲೇ ಸಾರಿ ಹೇಳ್ಬೇಕು ಅಂತಿಲ್ಲ. ನಮ್ಗೆ ಏನಾದ್ರೂ ಇವಾಗ ಕೇಳಿಸ್ಲಿಲ್ಲ ಅವಾಗ್ಲೂ ಸಾರಿ, ಐ ಆಮ್ ಅನೇಬಲ್ ಟು ಹಿಯರ್ ಯು ಅಂತ ಹೇಳ್ತೀರಾ. ಅದೇ ರೀತಿ ಈಗ ಯಾರ್ ಫೋನ್ ಮಾಡ್ತಿದ್ದೀರಾ, ಯಾರ್ರೀ ನೀವು ಅಂತ ಕೇಳಲ್ಲ ನಾವು, ಯಾರ್ ಬೇಕಿತ್ತು ಅಂತ ನಾವು ಕನ್ನಡದಲ್ಲೂ ಕೇಳ್ತೇವೆ. ಅದೇ ರೀತಿ ಇಂಗ್ಲಿಷ್ ಅಲ್ಲಿ who is this ಅಂತ ಕೇಳಿದ್ರು ಅಲ್ವಾ. So then I introduced myself. When I introduced, I just said, it's Sheila. I didn't say, it's Sheila this side, right? Like how we mentioned earlier. It's Sheila, because Charan already knows who I am. So I said, it's Sheila. So he said, oh, hi. So our swaradalli ಒಂದು apologetic tone ittu. Alva? Oh, ನನಗೆ ಗೊತ್ತಾಗ್ಲಿಲ್ಲ ಆ ರೀತಿ ಹೇಳಿದ್ರು. ಸೊ ನಾವು ಈಗ ಕನ್ನಡದಲ್ಲಿ ಮಾತಾಡುವಾಗ ಓ ಹೌದಾ ನೀವೇನಾ ನನಗೆ ಗೊತ್ತಾಗ್ಲಿಲ್ಲ ಆ ರೀತಿ ಹೇಳ್ತೀವಲ್ವಾ ಫೋನ್ ಅಲ್ಲಿ. ಅದೇ ರೀತಿ ಇಲ್ಲೂ ಓ ಹಾಯ್ ಸಾರಿ ಡಿಂಟ್ ಹ್ಯಾವ್ ಯೋರ್ ನಂಬರ್ ಸೇವ್, ನಿಮ್ ನಂಬರ್ ನಾನು ಸೇವ್ ಮಾಡ್ಕೊಂಡಿರ್ಲಿಲ್ಲ, ನಿಮ್ ನಂಬರ್ ನಾನು ಸೇವ್ ಮಾಡ್ಕೊಂಡಿರ್ಲಿಲ್ಲ
ಅಂತ ಹೇಳಿದ್ರು, ರೈಟ್? ದೆನ್ ಐ ಸೆಡ್ ಐ ಯೂಸ್ಡ್ ವರ್ಡ್ಸ್ ಲೈಕ್ ನೋ ವರೀಸ್, ಆಮೇಲೆ ಕೇಳು ಅಂತ ನಾವು ಹೇಳ್ತೀವಲ್ಲ ಆ ರೀತಿ ಲಿಸನ್ ಅಂತ ಹೇಳಿದ್ವಿ. ಅಂಡ್ ಐ ಸೆಡ್ ಐ ಜಸ್ಟ್ ಗೇವ್ ಇಮ್ ದ ಇನ್ಫಾರ್ಮೇಶನ್, ನಾವು ಈ ರೀತಿ ಟ್ರೆಕ್ಕಿಂಗ್ ಹೋಗ್ತಿದೀವಿ, ನಿಮ್ಗೂ ಬರ್ಲಿಕ್ಕೆ ಆಸಕ್ತಿ ಇದೆಯಾ ಅಂತ ಕೇಳಲಿಕ್ಕೆ, ನೀನು ಬರ್ತೀಯಾ ಅಂತ ನಾವು ಕನ್ನಡದಲ್ಲಿ ಕೇಳ್ತೀವಲ್ಲ ಅದಕ್ಕೆ ಡು ಯು ವಾಂಟ್ ಟು ಕಮ್ ಅಂತ ಹೇಳಿದ್ವಿ, ರೈಟ್? ಸೊ ಚರಣ್ ಸೆಡ್ ವಾವ್, ಅಂದ್ರೆ ಅವ್ರಿಗೆ ಆ ಹುಮ್ಮಸ್ಸು, ಆ ವರ್ಡ್ ಇಂದ ನಮಗ್ ಗೊತ್ತಾಗುತ್ತೆ, ಓಕೆ ಅವ್ರಿಗೂ ಆಸಕ್ತಿ ಇದೆ, ಅವ್ರಿಗೂ ಅದ್ರಲ್ಲಿ ಆಸಕ್ತಿ ಇದೆ, ಟ್ರೆಕಿಂಗ್ ಹೋಗ್ಲಿಕ್ಕೆ ಆಸಕ್ತಿ ಇದೆ ಅಂತ ಹೇಳಿ ಆ ವರ್ಡ್ ಬಳಸುದು ವಾವ್ ಅಂತ. ಸೊ ನೀವು ಬಳಸ್ತೀರಾ, ನಾವು ಕನ್ನಡದಲ್ಲಿ ಮಾತಾಡುವಾಗ್ಲೂ ವಾವ್ ಅಂತ ಬಳಸ್ತೀವಿ, ಬಟ್ ಫೋನ್ ಅಲ್ಲಿ ಮಾತಾಡುವಾಗ್ಲೂ ಆ ರೀತಿ ಬಳಸಿದಾಗ, ಸರಿಯಾದ ಜಾಗದಲ್ಲಿ ಬಳಸಿದಾಗ ಅದು ಅರ್ಥಪೂರ್ಣವಾಗಿರುತ್ತೆ ಹಾಗೂ ಸಭ್ಯವಾಗಿ ಕೇಳ್ಬರುತ್ತೆ. ಓಕೆ, ಸೊ ದಟ್ ಸೌಂಡ್ಸ್ ಗ್ರೇಟ್ ಅಂತ ಹೇಳಿದ್ರು. ಓ ಚೆನ್ನಾಗಿದೆ, ನಾನ್ ಡೆಫಿನೆಟ್ ಆಗಿ ಬರ್ತೀನಿ, ಯಾ ಶ್ಯೂರ್ ಅಂತ ಹೇಳಿದ್ರು. ಹೂನಪ್ಪ ನಾನ್ ಡೆಫಿನೆಟ್ ಆಗಿ ಬರ್ತೀನಿ ಅಂತ ಹೇಳ್ದಾಗ ಇರ್ತದೆ, ಆಯ್ತಾ? ಹಾಗೆ ಐ ಸೆಡ್ ಬ್ರಿಲಿಯಂಟ್. ಬ್ರಿಲಿಯಂಟ್ ಅಂದ್ರೆ ಏನಪ್ಪಾ, ಯಾರೋ ಬುದ್ಧಿವಂತರಿಗೆ ಬ್ರಿಲಿಯಂಟ್ ಅಂತಾರೆ, ಇವ್ರೇನ್ ಬ್ರಿಲಿಯಂಟ್ ಅಂತ ಇಲ್ಲಿ ಬಳಸ್ತಿದ್ದಾರೆ. ಬ್ರಿಲಿಯಂಟ್ ಅನ್ನೋದು ಇನ್ನೊಂದು ಎಕ್ಸ್ಪ್ರೆಷನ್, ಆಯ್ತಾ? ಓ ಒಳ್ಳೆ ಕೆಲಸ ಆಯ್ತು, ನಾನು ಹೇಳ್ದೆ ಓ ಗುಡ್, ಬ್ರಿಲಿಯಂಟ್. ಗುಡ್ ಅನ್ನೋದು ಬಂದು ಯು ಕ್ಯಾನ್ ಆಲ್ಸೋ ಸೇ ಬ್ರಿಲಿಯಂಟ್ ವೆನ್ ಯು ಟಾಕಿಂಗ್ sometime you can use the word brilliant. Okay, ಆಮೇಲೆ ನಾ ಹೇಳ್ದೆ I'll text you the details. ಆಗ್ಲೇ ಹೇಳ್ದಾಗೆ we either SMS or we text. ಸೊ ಡೀಟೇಲ್ಸ್, ಎಲ್ಲಿ ಹೋಗ್ತಿದೀವಿ, ಯಾವಾಗ ಮೀಟ್ ಆಗ್ಬೇಕು, ಸೊ ಅದನ್ನ ನಾನು ನಿಮಗೆ ಮೆಸೇಜ್ ಮಾಡ್ತೇನೆ, ಟೆಕ್ಸ್ಟ್ ಮಾಡ್ತೇನೆ ಅಂತ ಇಲ್ಲಿ ಐ ಯೂಸ್ ದ ವರ್ಡ್ ಟೆಕ್ಸ್ಟ್. ಆಲ್ರೈಟ್, ದೆನ್ we just said he thanked me, though it was an informal call. He thanked me. He said okay, ಥ್ಯಾಂಕ್ಸ್ ಫಾರ್ ದ ಇನ್ವೈಟ್ ಅಂತ ಹೇಳ್ದ, ರೈಟ್? ಸೊ ಥ್ಯಾಂಕ್ ಯು ಅಂತ ಹೇಳಿದ್ರು. ದೆನ್ ಸಿ ಯು ದೆನ್, ಐ ಗೆಸ್. ಸೊ ಹಿ ಸೆಡ್ ಸಿ ಯು ದೆನ್ ಅಂದ್ರೆ ಬೇಗ ಸಿಗೋಣ, ನಾವು ಹೇಳ್ತೀವಲ್ಲ ಕನ್ನಡದಲ್ಲಿ ಬೇಗ ಸಿಗೋಣ ಅಂತ. ದೆನ್ ವಿ ಜಸ್ಟ್ ಸೆಡ್ ಬೈ ಟು ಈಚ್ ಅದರ್. ಓಕೆ, ಸೊ ದಿಸ್ ಕ್ಯಾನ್ ಬಿ ಆಸ್ ಸಿಂಪಲ್ ಆಸ್ ಇಟ್ ಕ್ಯಾನ್ ಬಿ, ಅಂಡ್ ಸಭ್ಯವಾಗೂ ಕೇಳಿ ಬರುತ್ತೆ. ಐ ಹೋಪ್ you all will also use this. ನೀವು ಮಾತಾಡುವಾಗ ಈ ರೀತಿ ಮಾತಾಡಿದಾಗ ಇನ್ನು ಸ್ವಲ್ಪ ಸಭ್ಯವಾಗಿ ನಿಮ್ಮ ಸ್ವರ ಹೇಗೆ ಬಳಸ್ತೀರಾ, ಆ ಪದಗಳನ್ನ ಹೇಗೆ ಬಳಸ್ತೀರಾ, ಯಾವ ಸ್ವರದಲ್ಲಿ ಬಳಸ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಓಕೆ, ಈಗ ಹಾಗಾದ್ರೆ ಫಾರ್ಮಲ್ ಫೋನ್ ಇಟಿಕೇಟ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸೋಣ. ನಾವು ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಿ, ಫಾರ್ಮಲ್ ಔಪಚಾರಿಕ, ಇನ್ಫಾರ್ಮಲ್ ಅನೌಪಚಾರಿಕವಾಗಿರುತ್ತೆ. ಸೊ ಹಾಗಾದ್ರೆ ಈಗ ಫಾರ್ಮಲ್ ಫೋನ್ ಇಟಿಕೇಟ್ ಬಗ್ಗೆ ಮಾಹಿತಿ ನೀಡೋಣ. ಹಾಗಾದ್ರೆ ಮ್ಯಾಮ್, ಓಕೆ, ಸೊ ಒಂದು ಫಾರ್ಮಲ್ ಕಾಲ್ ರಿಸೀವ್ ಮಾಡೋದಿಕ್ಕೆ ಮತ್ತು ನೀವು ಸ್ವತಃ ಮಾಡೋದಕ್ಕೆ ರೆಡಿ ಆಗಿರ್ಬೇಕು. ಸಪೋಸ್ ಫಾರ್ಮಲ್ ಕಾಲ್ ಯಾವಾಗ ಬರುತ್ತೆ, ನೀವು ಎಲ್ಲೋ ಒಂದ್ ಕಡೆ naukri.com ಅಥವಾ ಏನು ಲಿಂಕ್ಡ್ಇನ್ ಅನ್ನುವಂತ ಎಲ್ಲೋ ಒಂದ್ ಕಡೆ ಜಾಬ್ಗೆ ಅಪ್ಲೈ ಮಾಡಿರ್ತೀರಾ, ಹೌದಲ್ವಾ? ನಿಮಗೆ ಎಲ್ಲೊಂದು ಮೆಸೇಜ್ ಬರುತ್ತೆ, ಎಕ್ಸ್ಪೆಕ್ಟ್ ಅ ಟೆಲಿಫೋನಿಕ್ ಇಂಟರ್ವ್ಯೂ ವಿತ್ ಇನ್ ದ ನೆಕ್ಸ್ಟ್ 48 hours. ಮುಂದಿನ 48 ಗಂಟೆಯೊಳಗೆ ನೀವು ರೆಡಿ ಆಗಿರ್ಬೇಕು. ಆದ್ರಿಂದ ಫಸ್ಟ್ ಥಿಂಗ್, ವೆರಿ ಸಿಂಪಲ್ ಯೆಟ್ ಇಂಪಾರ್ಟೆಂಟ್, ವೆರಿ ಸಿಂಪಲ್ ಯೆಟ್ ಇಂಪಾರ್ಟೆಂಟ್ ಏನಾಗಿರ್ಬೇಕು ಅಂದ್ರೆ ಬಿ ಪ್ರಿಪೇರ್ಡ್. ಯಾಕಂದ್ರೆ ಮುಂಚಿತವಾಗಿ ನಿಮ್ಗೆ ಮಾಹಿತಿ ಬಂದಿರುತ್ತೆ. ಬಿ ರೆಡಿ ವಿತ್ ಇನ್ 48 hours ಇನ್ ದ ವರ್ಕಿಂಗ್ ಅವರ್, ಅಲ್ವಾ? ಸೊ ಟೆಲಿಫೋನಿಕ್ ಇಂಟರ್ವ್ಯೂ ಅಂದ್ರೆ ಸರ್ ಬಿ ರೆಡಿ ಅಂತಂದ್ರೆ ರಾತ್ರಿ 9:30-10 ಗಂಟೆಗೂ ರೆಡಿ ಇರ್ಬೇಕಾ? ನೋ, ವಿ ಆರ್ ನಾಟ್ ಸೇಯಿಂಗ್ ದಟ್. ವರ್ಕಿಂಗ್ ಅವರ್ ನಿಮಗೆ ಗೊತ್ತಿರುತ್ತೆ, ಆ ಟೈಮಲ್ಲಿ ಬಿ ರೆಡಿ. ಜೊತೆಗೆ ಇಟ್ ಶುಡ್ ಬಿ ಹ್ಯಾಂಡಿ. ನಿಮಗೆ ಈ ರೀತಿ ಒಂದು ಸ್ಟಿಕ್ಕಿ ನೋಟ್ ಅಥವಾ ಒಂದು ಪೆನ್ ರೆಡಿ ಆಗಿ ಇಟ್ಕೊಂಡಿರ್ಬೇಕು. ಸೊ ದ್ಯಾಟ್ ನೀವು ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆದ್ರಿ, ಲೊಕೇಶನ್ ಕಳಿಸೋದು, ನಿಮ್ಮ ವಾಕ್ ಇನ್ ಇಂಟರ್ವ್ಯೂಗೆ ಯು ಶುಡ್ ಹ್ಯಾವ್ ಅ ಪೆನ್ ಅಂಡ್ ಅ ನೋಟ್ ಪ್ಯಾಡ್ ಟು ನೋಟ್ ಡೌನ್ ಸಮಥಿಂಗ್, ಏನಾದ್ರೂ ಬರ್ಕೊಡೋದಕ್ಕೆ. ಸೊ ಈಗ ಆಫೀಸ್ ಅಡ್ರೆಸ್ ಇರ್ಬಹುದು, ಅಥವಾ HR ಟೀಮ್ ಕಾಲ್ ಮಾಡಿರ್ತಾರೆ, HR ಟೀಮ್ ಬಿಟ್ಟು ಈಗ ಇನ್ನೊಂದು ಟೀಮ್ಗೆ ನಿಮ್ಮನ್ನ ಕಾಲ್ ಟ್ರಾನ್ಸ್ಫರ್ ಮಾಡಬೇಕು, ಅವ್ರ ನಂಬರ್ನ ನೋಟ್ ಡೌನ್ ಮಾಡ್ಕೊಳ್ಳೋದಕ್ಕೆ. ಸೊ ದಿಸ್ ಆರ್ ವೆರಿ ಸಿಂಪಲ್ ಯೆಟ್ ಕ್ರೂಷಿಯಲ್. ಇನ್ನೊಂದು ವಿಚಾರ ಏನು ಅಂದ್ರೆ, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅವ್ರಿಗೆ ಬೇಕಾಗಿರುತ್ತೆ. ನಾವು ಎಲ್ಲಾ ಡಾಕ್ಯುಮೆಂಟ್ ಅನ್ನ ಬೈ ಹಾರ್ಟ್ ಗೊತ್ತಿರೋದಿಲ್ಲ, ಬೈ ಹಾರ್ಟ್ ಮಾಡ್ಕೊಂಡು ಆಧಾರ್, ಪ್ಯಾನ್,
ಏನ್ ರಿಕ್ವೈರ್ಡ್ ಡಾಕ್ಯುಮೆಂಟ್ ಇರುತ್ತೆ ಅದ್ ಹ್ಯಾಂಡಿ ಆಗಿರ್ಬೇಕು. ಅವ್ರನ್ನ ಸರ್ ಹೋಲ್ಡ್ ಅಲ್ಲಿ ಇರಿ 1-2 ನಿಮಿಷ, ಬೀರು ಎಲ್ಲ ತೆಗೆದು ಡಿಸ್ಟರ್ಬೆನ್ಸ್ ಮಾಡೋದು ಅದು ತುಂಬಾ ಏನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಸೊ ನಿಮ್ಮ ವರ್ಕಿಂಗ್ ಸ್ಪೇಸ್ ಏನಿರುತ್ತೆ, ಮೇಜು, ನಿಮ್ಮ ಡೆಸ್ಕ್ ಏನಿರುತ್ತೆ, ಅಲ್ಲಿ ನಿಮ್ಮ ರಿಕ್ವೈರ್ಡ್ ಡಾಕ್ಯುಮೆಂಟ್ ಅನ್ನ ಇಟ್ಕೊಂಡಿರ್ಬೇಕಾಗತ್ತೆ. ರೈಟ್. ನಿಮಗೆ ಒಂದ್ ವೇಳೆ ಅನ್ನೌನ್ ನಂಬರ್ ಇಂದ ಕಾಲ್ ಬರ್ತಾ ಇದೆ, ನಿಮಗೆ ಗೊತ್ತಿರತ್ತೆ ಒಂದು ಇಂಟರ್ವ್ಯೂದ್ ಏನಾದ್ರೂ ಆಗಿರಬಹುದು ಅಂತ. ಬಿ ಇನ್ ಅ ಕ್ವೈಟ್ ಪ್ಲೇಸ್, ಆದಷ್ಟು ಕ್ವೈಟ್ ಆಗಿರೋ ಜಾಗದಲ್ಲಿ ಇರೋದಕ್ಕೆ ಟ್ರೈ ಮಾಡಿ. ಯಾಕಂತಂದ್ರೆ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಸೊ ಈಗ ಇಂಟರ್ವ್ಯೂ ಅಲ್ಲಿ ನೀವು ಮುಂದಿನ ಒಂದು ಸರದಿಗೆ ಹೋಗ್ಬೇಕು, ಮುಂದಿನ ರೌಂಡ್ ಹೋಗ್ಬೇಕು ಅಂದ್ರೆ ಟೆಲಿಫೋನ್ ಇಂಟರ್ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯು ಶುಡ್ ಬಿ ಇನ್ ಅ ವೆರಿ ಕ್ವೈಟ್ ಅಂಡ್ ಕಾಮ್ ಪ್ಲೇಸ್. ಡಿಸ್ಟರ್ಬೆನ್ಸ್ ಆದ್ರೆ ಮುಂಚೆನೆ ಸವಿತಾ ಮ್ಯಾಮ್ ಹೇಳಿರೋ ಹಾಗೆ ಸೊ ಇಲ್ಲಿಗೆ ಮುಗಿಸೋಣ ಅನ್ನೋ ರೀತಿ ಇರುತ್ತೆ. ನಿಮ್ಮ ಒಂದು ಉಜ್ವಲ ಭವಿಷ್ಯ, ನಿಮ್ಮ ಕರಿಯರ್ಗೆ ಏನೇ ಬೇಕಿರುತ್ತೆ ಅಲ್ಲಿ ಏನೋ ಒಂದ್ ಸ್ವಲ್ಪ ಪೆಟ್ಟು ಬಿದ್ದಾಗ ಅನ್ಸುತ್ತೆ ನಿಮ್ಗೆ, ಅದು ಬೇಜಾರಾಗುತ್ತೆ. ಇದಿಷ್ಟು ಸಿಂಪಲ್ ಯೆಟ್ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ these are the things you should be ready before you make a call or receive a call. So this is all about. Yeah, I would like to add something with this. ಈಗ ಪೆನ್ ಹಾಗೂ ನೋಟ್ ಪ್ಯಾಡ್ ಇಟ್ಕೋಬೇಕು, ಹಾಗೂ ರೆಡಿ ಡಾಕ್ಯುಮೆಂಟ್ಸ್ ಇಟ್ಕೋಬೇಕು ಅಂತ. ಇಂಟರ್ವ್ಯೂ ಅಲ್ಲದೆ ಕೆಲವೊಮ್ಮೆ ನಮ್ಗೆ ಬ್ಯಾಂಕ್ ಇಂದ ಕಾಲ್ ಬರುತ್ತೆ, ನೀವೇ ಯಾವ್ದಾದ್ರು ಲೋನ್ಗೆ ಅಪ್ಲೈ ಮಾಡಿರ್ತೀರಾ, ಕೆಲವೊಂದು ವಿವರಣೆ ಅವ್ರು ಕೇಳ್ತಾರೆ, ಅಥವಾ ನಿಮ್ದೇ ಅಪ್ಲಿಕೇಶನ್ ನೀವು ರೆಡಿ ಮಾಡಿ ಇಟ್ಕೊಂಡಿವಿ ನಾವು ನಿಮ್ಗೆ, ಅಥವಾ ಅಪ್ಲಿಕೇಶನ್ ಹೇಗ್ ಫಿಲ್ ಮಾಡೋದು ಅಂತ ಕೆಲವೊಮ್ಮೆ ಗೊತ್ತಿರಲ್ಲ, ಕೆಲವೊಂದು ಫೀಲ್ಡ್ ನಾವು ಫಿಲ್ ಮಾಡಿರಲ್ಲ. ಆಗ ಇದೆಲ್ಲ ತಯಾರಾಗಿ ಇಟ್ಕೊಂಡಿದ್ರೆ, ಈಗ ಎಲ್ಲ ಡಾಕ್ಯುಮೆಂಟ್ಸ್ ಅಂದ್ರೆ ನಮ್ಗೆ ಇವಾಗ ಆಧಾರ್ ನಂಬರ್ ಬೈ ಹಾರ್ಟ್ ಆಗಿರಲ್ಲ, ನಮ್ ಪ್ಯಾನ್ ನಂಬರ್ ಇರ್ಬೋದು ಅದು ಬೈ ಹಾರ್ಟ್ ಆಗಿರಲ್ಲ. ಸೊ ಅದನ್ನೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ, ಈಗ ಏನಂದ್ರೆ ಜಾಸ್ತಿ ಆನ್ಲೈನ್ ಆಗತ್ತೆ ಅಥವಾ ಆನ್ ಫೋನ್ ಶುರುವಾಗಿದೆ, ಬಿಕಾಸ್ ಕೋವಿಡ್ ಹ್ಯಾಸ್ ಆಡೆಡ್ ಟು ದಿಸ್ ಸಿಚುವೇಶನ್. ಸೊ ಅವರು ನಮ್ಗೆ ಫೋನ್ ನಲ್ಲೇ ಎಲ್ಲದನ್ನು ಸಹಾಯ ಮಾಡ್ಲಿಕ್ಕೆ ಮುಂದ್ ಬರ್ತಾರೆ. ಸೊ ಆಗ ನಮ್ ಡಾಕ್ಯುಮೆಂಟ್ಸ್ ಎಲ್ಲ ನಾವು ತಯಾರಾಗಿ ಇಟ್ಕೊಂಡಾಗ ಫೋನ್ ನಲ್ಲಿ ಮಾತಾಡುವಾಗ ಅದು ಇಟ್ ಶೋಸ್ ಹೌ ಡಿಸಿಪ್ಲಿನ್ಡ್ ಯು ಆರ್. ಆಮೇಲೆ ನೀವು ನಾವು ಫೋನ್ ಮಾಡ್ತೀವಿ ಅಂದಾಗ ನೀವು ರೆಡಿ ಆಗಿದ್ರಿ ಅನ್ನೋ ಒಂದು ಸೂಚನೆ ಅವ್ರಿಗೆ ಸಿಗುತ್ತೆ. ಸೊ ಅವ್ರ ಕೆಲ್ಸನೂ ಬೇಗ ಆಗತ್ತೆ. ಯು ವಿಲ್ ಬಿ ರೆಸ್ಪೆಕ್ಟಿಂಗ್ ದಿಯರ್ ಟೈಮ್. ಅವರು ಸಮಯ ನಿಮಗೆ ಇಂತಿಷ್ಟು ಸಮಯದಲ್ಲಿ ಅವ್ರು ಮುಗಿಸ್ಬೇಕು ಅನ್ನೋದಿರುತ್ತೆ. ಸೊ ಈ ರೀತಿ ಎಲ್ಲ ತಯಾರಾಗಿ ಇಟ್ಕೊಂಡಾಗ ನೀವು ಅವ್ರ ಟೈಮ್ ಅನ್ನ ಗೌರವಿಸಿದ ಹಾಗೆ ಇರುತ್ತೆ. ಓಕೆ, ಎಸ್ ಚರಣ್. Okay, ma'am. So this is the next slide. Yeah. ಓಕೆ, ಸೊ ಈಗ ನಮ್ಗೆ ಫಾರ್ಮಲ್ ಕಾಲ್ ಅಂತಾನೆ ಅಲ್ಲ, ಕೆಲವೊಮ್ಮೆ ಈ ರೀತಿ ಬ್ಯಾಂಕ್ ಅಲ್ಲಿಂದ ಕಾಲ್ ಬರ್ಬೋದು, ಅಥವಾ ನಿಮ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಏನಾದ್ರೂ ಪ್ರಾಬ್ಲಮ್ ಇರ್ಬೋದು. ಆಗ ಕಾಲ್ ರಿಸೀವ್ ಆಗ್ಬೋದು, ಅಥವಾ ನೀವ್ ಆನ್ಸರ್ ಮಾಡ್ಬೋದು. ನೀವ್ ಯಾವ್ದಾದ್ರು ಆಫೀಸ್ ಕಾಲ್ ಮಾಡ್ಬೋದು. ಈಗ ನೀವೇ ನಮ್ ಆಫೀಸ್ಗೆ, ಈಗ ನಮ್ ಎಂಟ್ರಿ ಆಫೀಸ್ಗೆ ನೀವು ಫೋನ್ ಮಾಡ್ಬೋದು, ನಮ್ ಫೋನ್ ನಂಬರ್ ಎಲ್ಲ ಇರುತ್ತಲ್ಲ. ಸೊ ಅದನ್ನ ನಾವು ಕೊಟ್ಟಾಗ ನೀವೇ ಫೋನ್ ಮಾಡಿದಾಗ ನಾವು ಹೇಗ್ ರಿಸೀವ್ ಮಾಡ್ತೀವಿ. ಓಕೆ, ಸೊ ಅದು ರಿಸೀವ್ ಮಾಡಿದಾಗ ಅಥವಾ ನೀವು ಆ ಜಾಗದಲ್ಲಿದ್ದಾಗ ನೀವು ಹೇಗೆ ಅದನ್ನ ಆನ್ಸರ್ ಮಾಡ್ಬೋದು ಅನ್ನೋದನ್ನ, ಕೆಲವೊಂದು, ನಾಟ್ ಎವ್ರಿಥಿಂಗ್, ಸಮ್ ಮೇನ್ ಇನ್ಫಾರ್ಮೇಶನ್ ವಿ ವುಡ್ ಲೈಕ್ ಟು ಶೇರ್. ಆಯ್ತಾ? ಸೊ ಒಂದು ಎಸ್ಪೆಷಲಿ ಒಫಿಷಿಯಲ್ ಕಾಲ್ ಆಗಿದ್ರೆ 3 ರಿಂಗಿನ ಒಳಗೆ ಆ ಕಾಲ್ ಅನ್ನ ರಿಸೀವ್ ಮಾಡೋದು ಒಳ್ಳೆ ಸಭ್ಯ ಅಭ್ಯಾಸ. ಓಕೆ, ಯು ಮಸ್ಟ್ ಬಿ ಪ್ರಾಂಪ್ಟ್ ಅಂಡ್ ಯು ಶುಡ್ ಬಿ ಏಬಲ್ ಟು ಪಿಕ್ ಅಪ್ ದ ಕಾಲ್ ವಿದಿನ್ 3 rings. ನೀವೇನಾದ್ರೂ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀರಾ, ನಿಮ್ಮದು ಫೋನ್ ಆನ್ಸರ್ ಮಾಡುವಂತಹ ಕೆಲಸ ಆದ್ರೆ ಇದು ನಿಮಗೆ ತುಂಬಾ ಸಹಾಯ ಆಗುತ್ತೆ. ಓಕೆ, ಆಲ್ವೇಸ್ ಬಿ ಪ್ರಾಂಪ್ಟ್ ಅಂಡ್ attentive and answer the call within the 3rd ring. 3ನೇ ರಿಂಗ್ ಆದ ಕೂಡಲೇ ರಿಸೀವ್ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಆಯ್ತಾ? Then you must make sure that your tone is natural, attentive, cheerful and respectful. Okay, so ಮುಂದೆ ನಾವು ಹೇಳ್ತೇವೆ, ರಿಸೀವ್ ಮಾಡಿದಾಗ ನೀವು ಹೇಗೆ ರೆಸ್ಪೆಕ್ಟ್ಫುಲ್ ಆಗಿ ಗೌರವ ಕೊಟ್ಟು ಮಾತಾಡುವಂತಹ ಅಭ್ಯಾಸ ಯಾವಾಗ್ಲೂ ಒಳ್ಳೆಯದು. ಸ್ಪೆಷಲಿ when you are
ಇನ್ ಆಫೀಸ್ ಅಥವಾ ನಿಮಗೆ ಏನಾದ್ರೂ ಒಂದು ಕಾಲ್ ಬಂತು ಅನ್ನುವಾಗ ಸಭ್ಯವಾಗಿ ಯಾ ಓ ಆ ತರ ಹೇಳಕ್ ಆಗಲ್ಲ. ಓಕೆ, ಯು ಹ್ಯಾವ್ ಟು ಬಿ ಸ್ವಲ್ಪ ಮರ್ಯಾದೆ ಅಥವಾ ಗೌರವ. ಯಾರ್ ಫೋನ್ ಮಾಡ್ತಿದ್ರು ಆಗಿರ್ಬೋದು, ಅವ್ರು ಯಾರಾದ್ರೂ ಆಗಿರ್ಬೋದು. ಓಕೆ, he may be a super boss or he may be some other person, but ನೀವ್ ಹೇಗ್ ಮಾತಾಡ್ತಿರೋ ಅದ್ರ ಮೇಲೆ ನಿಮ್ಮ ಮೇಲೆ ಗೌರವ ಅಲ್ಲದೆ ನೀವು ಯಾವ ಕಂಪನಿನ ರೆಪ್ರೆಸೆಂಟ್ ಮಾಡ್ತಿದ್ದೀರೋ ಆ ಕಂಪನಿಲೂ ಓಕೆ ಈ ತರ ಸಭ್ಯವಾಗಿ ಇವ್ರಿಗೆ ಕೆಲವೊಂದು ವಿಷಯ ಹೇಳ್ಕೊಟ್ಟಿದ್ದಾರೆ, ಇವ್ರಿಗೆ ಗೊತ್ತಿದೆ ಅನ್ನೋದು ಆ ಕಂಪನಿಯ ಗೌರವನು ಹೆಚ್ಚಿಸುತ್ತೆ. ಓಕೆ, then you must greet the caller and identify yourself and your organization or company on a formal call, especially formal call ಅಲ್ಲಿ ಅಥವಾ ನೀವು ಯಾರಿಗಾದ್ರೂ ಫೋನ್ ಮಾಡಿದಾಗ ಮೊದಲು ನಿಮ್ಮ ಜವಾಬ್ದಾರಿ ಏನಾಗುತ್ತೆ, ನೀವು ಫೋನ್ ಮಾಡಿರೋದು ಅದಕ್ಕೆ ನಿಮ್ಮ ಹೆಸರು ಅಥವಾ ನೀವು ನಿಮ್ಮ ಹೆಸರು ಜೊತೆ ನೀವು ಯಾವ್ದಾದ್ರು ಕಂಪನಿಯಿಂದ ಆ ಕಂಪನಿಗೆ ವಿಷಯ ರಿಲೇಟೆಡ್ ಕಾಲ್ ಮಾಡಿದೀರಾ ಅಥವಾ ಆ ಕಂಪನಿಯಿಂದ ನೀವ್ ಏನೋ ಒಂದ್ ವಿಷಯ ಅವ್ರಿಗೆ ಹೇಳ್ಬೇಕು, ಯಾರಿಗೆ ನೀವು ಕಾಲ್ ಮಾಡಿದೀರೋ ಅವಾಗ ನಿಮ್ ಹೆಸರು ಹಾಗೂ ನಿಮ್ ಕಂಪನಿಯ ಹೆಸರು, ಎಲ್ಲಿಂದ ಫೋನ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಅವ್ರಿಗೆ ಇನ್ನೂ ಸ್ವಲ್ಪ ನೀವ್ ಫೋನ್ ಮಾಡಿರೋದು ಕಾರಣ ಗೊತ್ತಾಗುತ್ತೆ, ಅವ್ರಿಗೂ ಆಸಕ್ತಿ ಇರುತ್ತೆ ನೀವು ಮಾತು ಕೇಳಕ್ಕೆ, ನಿಮ್ಮ ಮಾತು ಕೇಳಕ್ಕೆ. ಓಕೆ, ದೆನ್ ವಿತ್ ಅ ಚಿಯರ್ಫುಲ್ ಟೋನ್ ಆಸ್ಕ್ ದ ಕಾಲರ್ ಹೌ ಕ್ಯಾನ್ ಐ ಹೆಲ್ಪ್ ಯು. ಇದು ನಿಮಗೆ ನಿಮ್ಮ ಆಫೀಸ್ಗೆ ಯಾರೋ ಕಾಲ್ ಮಾಡಿದ್ದಾರೆ, ನೀವು ಕಾಲ್ ರಿಸೀವ್ ಮಾಡಿದ್ದೀರಾ, ಆಗ ಯು ವಿಲ್ ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್. ಇಫ್ ಯು ಆರ್ ವರ್ಕಿಂಗ್ ಫಾರ್ ಅ ಕಂಪನಿ, ನೀವ್ ಯಾವ್ದಾದ್ರು ಒಂದು ಕಂಪನಿಗೆ ಫೋನ್ ಕಾಲ್ ರಿಸೀವ್ ಮಾಡಕ್ಕೆ ಕೆಲಸ ಮಾಡ್ತಿದ್ದೀರಾ ಅಂತಿದ್ದಲ್ಲಿ ನೀವ್ ಇಂಟ್ರೊಡಕ್ಷನ್ ಆಗ್ಲೇ ಮಾಡ್ಕೊಂಡ್ಬಿಟ್ರಿ, ನೀವ್ ಯಾವ ಕಂಪ್ನಿಯವರು ಅಂತ ಆಗ್ಲೇ ಹೇಳ್ಬಿಟ್ರಿ. ಈಗ ನೆಕ್ಸ್ಟ್ ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ ಹೇಳಿದಾಗ ನೀವು ಸಹಾಯ ಮಾಡ್ಲಿಕ್ಕೆ ನಿಮಗೆ ಆಸಕ್ತಿ ಇದೆ ಅನ್ನೋದು ನಿಮ್ಮ ಸ್ವರದಲ್ಲಿ ಗೊತ್ತಾಗ್ಬೇಕು. ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ ಹೇಳಕ್ಕಾಗಲ್ಲ, ಆಯ್ತಾ? ಅವಾಗ ಬೇಡಪ್ಪ ಯಾರೋ ನಿದ್ದೆಯಲ್ಲಿ ಎದ್ದು ಆನ್ಸರ್ ಮಾಡ್ತಿದ್ದಾರೆ ಫೋನ್ ಕಾಲ್ ಅಂತ ಅನ್ಸ್ಬಿಡುತ್ತೆ. ಓಕೆ, ಸೊ ಆಲ್ವೇಸ್ ಎನ್ಶ್ಯೂರ್ ದಟ್ ಯು ಆರ್ ಸ್ಪೀಕಿಂಗ್ ವಿತ್ ಅ ಚಿಯರ್ಫುಲ್, ಹುಮ್ಮಸ್ಸಿನ ಸ್ವರ ಯಾವಾಗ್ಲೂ ಇರ್ಬೇಕು. ಹಾಗಂತ ಕಿರ್ಚಾಡಿ ಮಾತಾಡಿ ಅಂತ ಹೇಳ್ತಿಲ್ಲ, ಒಂದು ನ್ಯೂಟ್ರಲ್ ಟೋನ್, ಯಾವಾಗ್ಲೂ ನ್ಯಾಚುರಲ್ ಆಗಿ ನೀವು ಹೇಗ್ ಮಾತಾಡ್ತಿರೋ ಆ ರೀತಿ ಟೋನ್ ಇಟ್ಕೊಂಡ್ರೆ ಸಾಕು. ಓಕೆ, ದೆನ್ ಯು ಕ್ಯಾನ್ ಆಲ್ಸೋ ಆಸ್ಕ್ ಇಸ್ ದಿಸ್ ದ ರೈಟ್ ಟೈಮ್ ಟು ಸ್ಪೀಕ್ ವಿತ್ ಯು. ಆಯ್ತಾ? ಈಗ ನೀವೇ ಯಾರಿಗಾದ್ರೂ ಫೋನ್ ಮಾಡಿರ್ತೀರಾ, ಅವರು ಆಫೀಸಲ್ಲಿ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು ಕೆಲಸದಲ್ಲಿ ಇರ್ಬೋದು. ಸೊ ನೆಕ್ಸ್ಟ್ ಥಿಂಗ್, ನೀವ್ ಫೋನ್ ಮಾಡಿದಾಗ ಯಾರಿಗಾದ್ರೂ, ನೀವ್ ಯಾವ್ದಾದ್ರು ಕಂಪ್ನಿಯಿಂದ ಕಾಲ್ ಮಾಡಿದಾಗ ಅಥವಾ ನಿಮಗೆ ಕೆಲವೊಮ್ಮೆ ಕ್ರೆಡಿಟ್ ಕಾರ್ಡ್ ಕಂಪ್ನಿಯಿಂದ ಕಾಲ್ ಬರ್ಬೋದು ಅಥವಾ ಬ್ಯಾಂಕ್ ಇಂದ ಕಾಲ್ ಬರ್ಬೋದು, ಬೇರೆ ಎಲ್ಲಿಂದಾದ್ರೂ ಕಾಲ್ ಬರ್ಬೋದು. ಅವಾಗ ನೀವ್ ಎಲ್ಲಾದ್ರೂ ಅಪ್ಲಿಕೇಶನ್ ಕೊಟ್ಟಿರ್ಬೋದು, ಅವಾಗ ಫಸ್ಟ್ ಅವ್ರು ಕೇಳ್ತಾರೆ ಇಂಥವ್ರ ಹತ್ರ ಮಾತಾಡ್ತಾ ಇದ್ದೀನಾ, ಇದು ಸರಿಯಾದ ಟೈಮಾ ನಿಮ್ಮ ಹತ್ರ ಮಾತಾಡಕ್ಕೆ ಅಂತ ಕೇಳ್ತಾರೆ. ಸೊ ಅದು ನೀವು ಆ ಕೆಲಸ ಮಾಡ್ತಿದ್ದೀರಿ ಅಂದ್ರೆ ಯು ಶುಡ್ ಆಲ್ವೇಸ್ ಆಸ್ಕ್ ದೆಮ್, ಯಾಕಂದ್ರೆ ಟೈಮ್ ಈಸ್ ವೆರಿ ವ್ಯಾಲ್ಯೂಬಲ್. ಸೊ ಯು ಶುಡ್ ಆಲ್ವೇಸ್ ರೆಸ್ಪೆಕ್ಟ್ ಬೈ ಯೂಸಿಂಗ್ ದೀಸ್ ವರ್ಡ್ಸ್. ಯಾವಾಗ್ಲೂ ಈ ರೀತಿಯಾದ ಪದಗಳು ಅಥವಾ ವಾಕ್ಯಗಳು ಬಳಸಿದಾಗ ಅವ್ರಿಗೆ ನಿಮ್ಮ ಬಗ್ಗೆ ಒಂದು ಗೌರವ ಬರುತ್ತೆ. ಓಕೆ, ಯು ಕ್ಯಾನ್ ಸ್ಪೆಸಿಫೈ ದ ರೈಟ್ ಟೈಮ್ ಟು ಕಾಲ್ ಯು ಬ್ಯಾಕ್. ಅಕಸ್ಮಾತ್ ನಿಮಗೆ ಯಾರಾದ್ರೂ ಕೇಳಿದರೆ ಈ ಪ್ರಶ್ನೆ ಅಂತಿದ್ದಲ್ಲಿ ನೀವ್ ಹೇಳ್ಬೋದು, ಓಕೆ ನನ್ ಇಂತಿಷ್ಟು ಟೈಮ್ ಅಲ್ಲಿ ನಾನು ಫ್ರೀ ಆಗ್ತೀನಿ, ನೀವೇ ಕಾಲ್ ಮಾಡಿ, ಇಲ್ದಿದ್ರೆ ನಾನೇ ಕಾಲ್ ಮಾಡ್ತೇನೆ ಅನ್ನೋ ಆಫರ್ ನೀವು ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ವೆನ್ ಯು ಸ್ಪೆಸಿಫೈ ದ ಟೈಮ್, ದೇ ನೋ ಓಕೆ ಈ ಟೈಮಲ್ಲಿ ಇವ್ರು ಫ್ರೀ ಇರ್ತಾರೆ ಅಂತ ಹೇಳಿದ್ದಾರೆ, ಸೊ ಅವ್ರು ನಿಮಗ್ ಮತ್ತೆ ತಿರುಗಿ ಫೋನ್ ಮಾಡ್ತಾರೆ, ನೀವ್ ಮರ್ತ್ ಹೋದ್ರು. ಈಗ ನಾವೇ ನಿಮಗ್ ಫೋನ್ ಮಾಡಿದಾಗ ಕೆಲವೊಮ್ಮೆ ಹೇಳ್ತೇವೆ, ನಿಮ್ಗೆ ಎಷ್ಟೊತ್ತಲ್ಲಿ ನಾವು ಕಾಲ್ ಮಾಡ್ಬೋದು, ಈ ಟೈಮಲ್ಲಿ ನೀವು ಬಿಸಿ ಇದ್ದೀರಾ ಅಂತ ಹೇಳ್ಬಿಟ್ಟು ನಾವು ಒಮ್ಮೊಮ್ಮೆ ಕೇಳ್ತೀವಿ. ಯಾಕಂದ್ರೆ ತುಂಬಾ ನೀವು ನಾವು ಮಾತಾಡ್ತಿದ್ದಾಗ ನಾವು ಹೇಳ್ತಿರೋದನ್ನ ಕೇಳಲ್ಲ, ಗಮನಿಸಲ್ಲ. ಅವಾಗ ನಾವೇ ಹೇಳ್ತೀವಿ, ಓಕೆ ಯು ನೋ ಚರಣ್, ಐ ಆಲ್ವೇಸ್ ಟೆಲ್ ದ ಯೂಸರ್ಸ್, ನೀವು ಬಿಸಿ ಇದ್ರೆ ಐ ವಿಲ್ ಕಾಲ್ ಯು ಬ್ಯಾಕ್ ಬಿಕಾಸ್ ಯು ಆರ್ ನಾಟ್ ಪೇಯಿಂಗ್ ಅಟೆನ್ಷನ್ ಟು ವಾಟ್ ಐ ಆಮ್ ಸೇಯಿಂಗ್. ಅವ್ರು ಏನೋ ಕೆಲ್ಸದಲ್ಲಿ ಇರ್ಬೋದು,
So I always tell the user, can I call you back? Please tell me a time ಅಂತ ಅದನ್ನು ಕೇಳ್ತೀನಿ ನಾನು ಕಾಲ್ ಮಾಡಿದಾಗ. ಹೌದು ಮ್ಯಾಮ್. ಅವಾಗ ನೀವು ಏನ್ ಮಾಡ್ತಾರೆ ಕೆಲವೊಬ್ರು, ಸರ್ ಇಷ್ಟು ಗಂಟೆ ಆದ್ಮೇಲೆ ನನ್ ಡ್ಯೂಟಿ ಮುಗಿಯುತ್ತೆ, ಕಾಲ್ ಬ್ಯಾಕ್ ಮಾಡಿ, ಅಥವಾ ನಾನೇ ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ದೇ ರೆಸ್ಪೆಕ್ಟ್ ಅವರ್ ಟೈಮ್ ಮ್ಯಾಮ್. ಅವಾಗ Yes. ಏನು ಅವರೇ ಪ್ರಾಂಪ್ಟ್ ಆಗಿ, ಸರ್ ನೀವು ಕಾಲ್ ಮಾಡಿದ್ದೀರಾ ಅಥವಾ ಮೇಡಮ್ ನೀವು ಕಾಲ್ ಮಾಡಿದ್ದೀರಾ, ಓಕೆ ಏನಾದ್ರು ಡೀಟೇಲ್ಸ್ ಇದ್ರೆ ಕಳ್ಸಿರಿ, ನಾನು ಅಷ್ಟ್ರಲ್ಲಿ ಪ್ರಿಪೇರ್ ಆಗಿರ್ತೀನಿ ಅಂತೀವಿ. ನಾವು ಕಳ್ಸಿದ ವಿಡಿಯೋ ಎಲ್ಲ ನೋಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಪಟ್ 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 ಅಂತ ಎಲ್ಲ ಮಾಹಿತಿ ತಿಳ್ಕೊಂತಾರೆ. ಹೌದು. ಸೊ ಅದಾದ್ಮೇಲೆ ಇದರಿಂದ ನಮ್ಮ ಯೂಸರ್ಸ್ ಏನ್ ತಿಳ್ಕೊಬೇಕು ಅಂದಾಗ, ಸಡನ್ ಆಗಿ ಫೋನ್ ಮಾಡಿ, ಸರ್ ಲಿಂಕ್ ಬಂದಿಲ್ಲ, ಮೇಡಮ್ ಲಿಂಕ್ ಬಂದಿಲ್ಲ. ಏನಿರುತ್ತೆ, ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸು ಇರ್ತಾರೆ, ಯಾರು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಫಸ್ಟ್ ನೀವೇನ್ ಮಾಡ್ತೀರಾ, ಹಲೋ ಐ ಎಮ್ ಮಿಸ್ಟರ್ XYZ, ಐ ಎಮ್ ಫ್ರಮ್ ದಿಸ್ ಬ್ಯಾಚ್ ನಂಬರ್, ಈ ರೀತಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಾವು ಬೇಗ ಸೊಲ್ಯೂಷನ್ ಕೊಡ್ಬೋದು. ಹೌದಲ್ವಾ ಮ್ಯಾಮ್? ಎಸ್ ಮ್ಯಾಮ್. Okay, so this is what I wanted to add. So I'll go to the next slide then. Yes, please. Okay, ma'am. So ಇಲ್ಲಿನ ತನಕ ಮ್ಯಾಮ್ ನಾವು ಅವ್ರಿಗೆ ಏನ್ ಹೇಳ್ಕೊಟ್ವಿ, ಏನೇನ್ ಮಾಡಬೇಕು ಅನ್ನೋದನ್ನ, ಈಗ ನಾವು ಅವ್ರಿಗೆ ಏನನ್ನ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ಹೇಳ್ಬಹುದು. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. Yes. Yes. So because ಈಗ as Savita mentioned in the importance, ಇದನ್ನು ಮೆನ್ಷನ್ ಮಾಡಿದ್ರು ಸವಿತಾ ಮ್ಯಾಮ್. ಸೊ ಗೋ ಅಹೆಡ್ ಚರಣ್. ಸೊ ಈಗ ಫೋನ್ ಮಾಡ್ತೀವಿ, ಹೇಳಿ ಅಂತಂದ್ರೆ ನಿಮ್ಮ ವಾಯ್ಸ್ ಕೇಳಿಸೋದಿಲ್ಲ, ಚಿಪ್ಸ್ ತಿಂತಿರ್ತೀರಾ, 3D ಸೌಂಡ್ ಕರಂ ಕುರಂ ಕರಂ ಕುರಂ ಅಂತ ಬರುತ್ತೆ, ಇಂಪ್ರೆಷನ್ ಹೋಗುತ್ತೆ. ಫೋನ್ ಬಂತು, ಮಲಿಕೊಂಡು ಹಲೋ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ನಿಮ್ಮ ಬೆನ್ನು ಹಾಸಿಗೆಗೆ ಟಚ್ ಆಗಿರುತ್ತೆ, ವೈಬ್ರೇಷನ್ ಆಗುತ್ತೆ. ಮಲಗಿದ್ದೀರಾ ಎದ್ದಿದ್ದೀರಾ ಅನ್ನೋದು ಕಟ್ ಅಂತ ಗೊತ್ತಾಗುತ್ತೆ. ಹೌದಲ್ವಾ? ಸೊ ಅವಾಗ ಏನಾಗುತ್ತೆ, ಒಂದು ನೆಗೆಟಿವ್ ಇಂಪ್ರೆಷನ್ ಬರುತ್ತೆ. ಹೌದಲ್ವಾ? ಮಲಗಿರೋದು ಹೇಗ್ ಗೊತ್ತಾಗುತ್ತೆ? ನೀವೇ ಒಂದ್ ವೇಳೆ ಟೆಸ್ಟ್ ಮಾಡಿ ನೋಡಿ ಒಂದ್ಸತಿ. ಜೊತೆಗೆ ನಿಮ್ಗೆ ಕಾಲ್ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ, ಯಾರಾದ್ರೂ ಅಫಿಷಿಯಲ್ಸ್ ದಿನಾ ಫೋನಲ್ಲೇ ಇರ್ತಾರೆ, ಎಷ್ಟು ಜನನ್ನ ಮೀಟ್ ಆಗಿರಲ್ಲ ಅವರು, ಫೋನಲ್ಲೇ ಗೊತ್ತಾಗಡುತ್ತೆ ನೀವು ಮಲಗಿದ್ದೀರಾ ಎದ್ದಿದ್ದೀರಾ. ಓಕೆ, ಮಲ್ಗೋ ಆಗಿಲ್ಲ, ಫೈನ್. ಹಾಗಾದ್ರೆ ಆರಾಮಾಗಿ ಹಿಂದೆ ಮಲ್ಕೊಂಡು ಮಾತಾಡ್ಬೋದಾ ಸರ್? ಇಲ್ಲ. ಅವಾಗ ನಿಮ್ಮ ಉಸಿರಲ್ಲಿ ಏರಿಳಿತ ಗೊತ್ತಾಗುತ್ತೆ ಅವ್ರಿಗೆ, ಇವರು ಏನಿದ್ದಾರೆ ಲೆಥಾರ್ಜಿಕ್ ಆಗಿ ಲೇಸಿ ಆಗಿ ಮಾತಾಡ್ತಾ ಇದ್ದಾರೆ ಅನ್ನುವಂತ ನೆಗೆಟಿವ್ ಇಂಪ್ರೆಷನ್ ಬರುತ್ತೆ. ಸ್ಟ್ರೈಟ್ ಅಟೆಂಟಿವ್. ಓಕೆ, ಆಗ್ಲೇ ಶೀಲಾ ಮ್ಯಾಮ್ ಹೇಳಿದ್ದಾರೆ, ಸವಿತಾ ಮ್ಯಾಮ್ ಕೂಡ ಹೇಳಿದ್ದಾರೆ, ಫೋನಲ್ಲಿ ನಾವು ಮುಖಿ ಇಲ್ದೇ ಇದ್ರೂ ಕೂಡ ಒಂದು ಟೋನ್ ಮೇಲೆ ಎಲ್ಲ ಗೊತ್ತಾಗಡುತ್ತೆ. ಹೌದಲ್ವಾ? ಡೋಂಟ್ ಲೀನ್ ಬ್ಯಾಕ್, ಡೋಂಟ್ ಸ್ಲೀಪ್, ಡೋಂಟ್ ಬಿ ಇನ್ಸೆನ್ಸಿಟಿವ್ ಟು ದ ಕಾಲರ್. ಈಗ ಯಾರೋ ಒಬ್ರು ನಿಮಗೆ ಕಾಲ್ ಮಾಡ್ತಾರೆ, ಒಂದು ಲೋನ್ ಆಫರ್ ಮಾಡ್ತಾರೆ ಅಂದ್ಕೊಳ್ಳಿ, ನಿಮಗೆ ಲೋನ್ ಬೇಕಿರೋದಿಲ್ಲ, ವಿನಮ್ರವಾಗಿನೇ ನನಗೆ ಲೋನ್ ಬೇಡ, ಆಸಕ್ತಿ ಇಲ್ಲ ಅಂತ ಹೇಳೋ ಬದಲು ಅದೆಷ್ಟು ಸತಿ ಫೋನ್ ಮಾಡ್ತೀರಾ, ತಲೆನೋವು, ಆ ರೀತಿ. ಯಾಕಂದ್ರೆ ಈಸ್ ಆಲ್ಸೋ ಅಥವಾ ಶಿ ಈಸ್ ಆಲ್ಸೋ ಅರ್ನಿಂಗ್ ಅವರ್ ಬ್ರೆಡ್ ಫಾರ್ ದ ಕಂಪನಿ, ಐ ಮೀನ್ ಫಾರ್ ಅವರ್ ಫ್ಯಾಮಿಲಿ ಅಲ್ವಾ, ಅರ್ನಿಂಗ್ ದ ಬ್ರೆಡ್. ಸೊ ಅದರಿಂದ ಅವರ ಒಂದು ಜಾಗದಲ್ಲಿ ನೀವಿದ್ದು ಯೋಚನೆ ಮಾಡಿ ಬೇಡ. ಸರ್ ಮತ್ತೆ ಮತ್ತೆ ಕಾಲ್ ಮಾಡ್ತಾರೆ, ಏನ್ ಮಾಡೋದು? ಯು ಕ್ಯಾನ್ ಬ್ಲಾಕ್ ದಟ್ ಪರ್ಟಿಕ್ಯುಲರ್ ನಂಬರ್, ಆ ರೀತಿ ಇರುತ್ತೆ. ಜೊತೆಗೆ ಈಗ ನಾವು ಹೇಳ್ಕೊಡೋದು ಬೇಕಿಲ್ಲ, ಟ್ರೂ ಕಾಲರ್ ಅಂತ ಅಪ್ಲಿಕೇಶನ್ಸ್ ಗಳೆಲ್ಲ ಇದೆ, ರೆಡ್ ಕಲರ್ ಬಂದು ಸ್ಪ್ಯಾಮ್ ಆ ರೀತಿ ಎಲ್ಲ ಬರ್ತಾ ಇದ್ರೆ ಯು ನೀಡ್ ನಾಟ್ ರಿಸೀವ್. ಸೊ ಕಾಲ್ ರಿಸೀವ್ ಮಾಡಿದ್ಮೇಲೆ ಆದಷ್ಟು ವಿನಮ್ರವಾಗಿ ಸವಿನಯವಾಗಿ ಇರೋದಕ್ಕೆ ಮುಖ್ಯವಾಗಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದೇ ಈ ಎಂಟೈರ್ ಕ್ಲಾಸ್ ನ ಒಂದು, ಈ ಎಂಟೈರ್ ಸೆಷನ್ ನ ಒಂದು ಮುಖ್ಯ ಉದ್ದೇಶ ಆಗಿದೆ. ಡೋಂಟ್ ಸ್ಪೀಕ್ ಇಫ್ ಯು ಆರ್ ಇನ್ ಅ ನಾಯ್ಸಿ ಸರೌಂಡಿಂಗ್. ನಾವ್ ಹೇಳೋದು ನಿಮಗ್ ತಲುಪೋದಿಲ್ಲ, ನೀವ್ ಹೇಳೋದು ನಮಗ್ ತಲುಪೋದಿಲ್ಲ. ಹೌದಲ್ವಾ? ಒಂದು ವೇಳೆ ನಾಯ್ಸಿ ಪ್ರದೇಶದಲ್ಲಿದ್ದಾಗ ಪೊಲೈಟ್ಲಿ ಆಸ್ಕ್ ದ ಕಾಲರ್ ಟು ಕಾಲ್ ಬ್ಯಾಕ್, ಅಥವಾ ಅವರು ತಮ್ಮ ಅಮೂಲ್ಯ ಸಮಯವನ್ನ ಇಟ್ಟು ನಿಮ್ಗೆ ಕಾಲ್ ಮಾಡಿರೋದ್ರಿಂದ ನೀವೇನ್ ಮಾಡ್ತೀರಾ, ಯು ರೆಸ್ಪೆಕ್ಟ್ ದೇರ್ ಟೈಮ್, ಬಿಕಾಸ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಅವ್ರಿಗೆ ಸ್ಪೆಸಿಫೈ ಮಾಡ್ತೀರಾ ಮುಂಚೆನೆ ಹೇಳ್ದ ಹಾಗೆ, ಸರ್ ಇಷ್ಟೊತ್ತಿಗೆ ಫ್ರೀ ಇರ್ತೀನಿ ನಾನು, ಅಥವಾ ಮೇಡಮ್ ಇಷ್ಟು ಗಂಟೆಗೆ ಫ್ರೀ ಇರ್ತೀನಿ, ದಯವಿಟ್ಟು ಏನಾದ್ರೂ ಮಾಹಿತಿ ಇದ್ರೆ ಕಳಿಸ್ಕೊಡಿ, ನಾನು ಅದನ್ನ ಓದಿ ಅಥವಾ ತಿಳ್ಕೊಂಡಿರ್ತೀನಿ, ಈ ಟೈಮ್ ನಾನು ಕಾಲ್ ಮಾಡ್ತೀನಿ ಅನ್ನೋಂತ ವಿನಮ್ರವಾಗಿ ನೀವು ಕಾಲ್ ಅನ್ನ ಕಟ್ ಮಾಡಬಹುದು. So this is all about this slide, ma'am. Yeah, I just want to add something here. ನಮ್ ಯೂಸರ್ಸ್ ಗೆ ಇನ್ನೊಂದು ಹೇಳ್ಬೋದು,
ನಿಜವಾಗ್ಲೂ ಹೀಗೆ ಕೇಳುತ್ತಾ, ಡೋಂಟ್ ಲೀನ್ ಬ್ಯಾಕ್ ವೈಲ್ ಸ್ಪೀಕಿಂಗ್, ಡೋಂಟ್ ಸ್ಪೀಕ್ ಅಂಡ್ ಕಾಲ್, ಡೋಂಟ್ ಸ್ಲೀಪ್ ಅಂಡ್ ಕಾಲ್, ಡೋಂಟ್ ಈಟ್ ಅಂಡ್ ಕಾಲ್. ಇನ್ನೊಂದು ನಿಜವಾಗ್ಲೂ ಹೀಗೆ ಕೇಳುತ್ತಾ ಅಂತ ನಿಮ್ಗೆ ಅನ್ಸ್ತಿದ್ರೆ, ನೀವು ಆ ರೀತಿ ಮಲ್ಕೊಂತಾ ತಿನ್ಕೊಂತಾ ನೀವು ಮಾತಾಡ್ತಿರುವಾಗ ನೀವು ಮಾತಾಡೋದನ್ನ ರೆಕಾರ್ಡ್ ಮಾಡ್ಕೊಳ್ಳಿ. ಈಗ ಫೋನಲ್ಲಿ ರೆಕಾರ್ಡ್ ಸಹ ಮಾಡ್ಕೋಬಹುದಲ್ವಾ? ರೆಕಾರ್ಡ್ ಮಾಡ್ಕೊಂಡು ನೀವೇ ಕೇಳಿ ನೋಡಿ ಹೇಗ್ ಅನ್ಸುತ್ತೆ, ಏನಪ್ಪ ಇವ್ರು ಇದೆಲ್ಲ ಹೇಳ್ತಿದ್ದಾರೆ ಅಂತ. ನೀವು ಅದನ್ನ ಚೆಕ್ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ ಹೇಗೆ ಇನ್ನೊಬ್ರಿಗೆ ಯಾರು ಫೋನ್ ಮಾಡಿರ್ತಾರೋ ಅವ್ರು ಕೇಳುತ್ತೆ ಅಂತ. ಅವಾಗ ನಿಮಗ್ ಗೊತ್ತಾಗತ್ತೆ, ಓ ಹೌದು ಹೀಗೂ ಇರುತ್ತೆ ಅಂತ. ನಿಮ್ಗೆ ಅಕಸ್ಮಾತ್ ಅನುಭವ ಆಗಿಲ್ಲ ಅಂತಿದ್ದಲ್ಲಿ ಯು ಕ್ಯಾನ್ ಟ್ರೈ ದಿಸ್ ಟ್ರಿಕ್ ಆಲ್ಸೋ. Yeah. Okay, so we have some commonly used phrases in a formal call. Okay, ಇದನ್ನ ನೀವು informal call ಅಲ್ಲಿ ಅಲ್ಲಿ ಇಲ್ಲಿ ಕೆಲವೊಂದು ಪದಗಳನ್ನ ಬಳಸಬಹುದು. It is not like ಮಾಡ್ಲೇಬಾರ್ದು ಅಂತ ಏನಿಲ್ಲ, ಬಟ್ ಯಾರಾದ್ರೂ ನಿಮ್ ಚೆನ್ನಾಗಿ ಯಾವಾಗ ಒಂದ್ಸಲ ಎರಡ್ ಸಲ ಹೊಸದಾಗಿ ಪರಿಚಯ ಆಗಿದ್ದಾರೆ ಅಂತಿದ್ದಲ್ಲಿ with them you definitely can use these words in informal call also. ಆಯ್ತಾ? ಸೊ ಫಸ್ಟ್ ಗ್ರೀಟಿಂಗ್ ಯಾವಾಗ್ಲೂ ಹಲೋ ಅಂತ ಹೇಳ್ತೀವಿ. ಫಾರ್ಮಲ್ ಕಾಲ್ ಅಲ್ಲಿ ಡೆಫಿನೆಟ್ ಆಗಿ ಹಲೋ ಅಂತಾನೆ ಬಳಸ್ತೇವೆ. ಈಗ ಬೆಳಗ್ಗೆ 12 ಗಂಟೆ ಒಳಗ್ ಕಾಲ್ ಮಾಡಿದ್ರೆ ಯು ಕ್ಯಾನ್ ಆಲ್ವೇಸ್ ಸೇ ಗುಡ್ ಮಾರ್ನಿಂಗ್ ಅಂತ. ಆಮೇಲೆ ಇಫ್ ಯು ಆರ್ ರಿಸೀವಿಂಗ್ ದ ಕಾಲ್, ಯಾರೋ ಫೋನ್ ಮಾಡಿದ್ದಾರೆ ಅಂತಿದ್ರೆ ಗುಡ್ ಮಾರ್ನಿಂಗ್. ಮಧ್ಯಾಹ್ನ ಮಾಡಿದ್ದಾರೆ 12 ಗಂಟೆ ಮೇಲೆ ಯು ಕ್ಯಾನ್ ಆಲ್ವೇಸ್ ಸೇ ಗುಡ್ ಆಫ್ಟರ್ನೂನ್. ಓಕೆ, ಅಂಡ್ ದೆನ್ ಸಾಯಂಕಾಲ ಸಂಜೆ 5 ಗಂಟೆ 7 ಗಂಟೆ ಗುಡ್ ಈವ್ನಿಂಗ್ ಯು ಕ್ಯಾನ್ ಆಲ್ವೇಸ್ ಸೇ. ಓಕೆ, ಹಾಗಂತ 7 ಗಂಟೆ ಆದ್ಮೇಲೆ ಗುಡ್ ನೈಟ್ ಹೇಳ್ಬೋದಾ? ನೋ ನೋ, ಯು ಕಾಂಟ್ ಸೇ ಗುಡ್ ನೈಟ್. ಓಕೆ, ಗುಡ್ ನೈಟ್ ಇಸ್ ಓನ್ಲಿ ವೆನ್ ಯು ಆರ್ ಸೇಯಿಂಗ್ ಗುಡ್ ಬೈ. ಅವ್ರ ಮನೆಗೆ ಹೋಗಿ ಇನ್ನೇನ್ ಮಲಗ್ತಾರೆ ಅನ್ನುವಾಗ ಯುಲ್ ಸೇ ಗುಡ್ ನೈಟ್. ಇಲ್ದಿದ್ರೆ ಗುಡ್ ನೈಟ್ ಇಸ್ ನಾಟ್ ಅ ಗ್ರೀಟಿಂಗ್, ನೆನ್ಪಲ್ಲಿ ಇಟ್ಕೊಳ್ಳಿ. ಓಕೆ, ಫೋನ್ ಅಲ್ಲಿ ಅಂತ ಅಲ್ಲ, ಎಲ್ಲಾದ್ರೂ ಗುಡ್ ನೈಟ್ ಇಸ್ ನಾಟ್ ಅ ಗ್ರೀಟಿಂಗ್, ಇಟ್ಸ್ ಓನ್ಲಿ ಅ ಗುಡ್ ಬೈ. ಮನೆಗೆ ಹೋಗಿ ಇನ್ನೇನ್ ಮಲಗ್ತಾರ ಅವರು ಅನ್ನುವಾಗ ಯುಲ್ ಸೇ ಗುಡ್ ನೈಟ್. ಆಲ್ರೈಟ್, ಆಮೇಲೆ ನಿಮ್ಮನ್ನ ನೀವು ಪರಿಚಯ ಮಾಡ್ಕೋಬೇಕು. ಆಗ್ಲೂ ನಾವು ಹೇಳಿದ್ವಿ ಅಲ್ವಾ? ಸೊ ಯುಲ್ ಸೇ ಹಲೋ, ಐ ಆಮ್ ಶೀಲಾ, ಐ ಆಮ್ ಕಾಲಿಂಗ್ ಫ್ರಮ್ ಎಂಟ್ರಿ. ಫಾರ್ ಎಕ್ಸಾಂಪಲ್ ಐ ಆಮ್ ಜಸ್ಟ್ ಟೆಲಿಂಗ್, ಸೊ ಐ ಆಮ್ ಇಂಟ್ರೊಡ್ಯೂಸಿಂಗ್ ಮೈ ಸೆಲ್ಫ್. ಓಕೆ, ನಮಸ್ಕಾರ, ನನ್ನ ಹೆಸರು ಶೀಲಾ ಅಂತ. ನೀವು ಎಂಟ್ರಿ ಆಪ್ ಅಲ್ಲಿ ಎನ್ರೋಲ್ ಆಗಿದ್ದೀರಲ್ಲ, ಅಲ್ಲಿಂದ ನಾನು ಫೋನ್ ಮಾಡ್ತಿದ್ದೀನಿ, ನಾನೊಬ್ಬ ಮೆಂಟರ್ ಅಂತ ನನ್ನನ್ನು ನಾನು ಪರಿಚಯ ಮಾಡ್ಕೋತೇನೆ. ಸೊ ನೀವು ಹಾಗೆ ಯಾರಿಗಾದ್ರೂ ಆಫೀಸ್ ಇಂದ ಫೋನ್ ಮಾಡ್ತಿದ್ದೀರಾ ಅಂತಿದ್ದಲ್ಲಿ ಯು ಕ್ಯಾನ್ ಜಸ್ಟ್ ಗಿವ್ ಸ್ಮಾಲ್ ಇಂಟ್ರೊಡಕ್ಷನ್ ಆಫ್ ಯೋರ್ ಸೆಲ್ಫ್ ಅಂಡ್ ದ ಕಂಪನಿ. ಆಮೇಲೆ ಆಸ್ಕಿಂಗ್ ಫಾರ್ ದ ಕಸ್ಟಮರ್ಸ್ ನೇಮ್. ಕೆಲವೊಮ್ಮೆ ಅವರು ನಿಮಗ್ ಫೋನ್ ಮಾಡಿರ್ತಾರೆ, ನೀವೇನಾದ್ರೂ ಫೋನ್ ರಿಸೀವಿಂಗ್ ಎಂಡ್ ಅಲ್ಲಿ ಇದ್ದೀರಾ, ನೀವು ಫ್ರಂಟ್ ಆಫೀಸ್ ಅಲ್ಲಿ ಇದ್ದೀರಾ, ಅಥವಾ ನೀವು ಮನೆಯಿಂದನೇ ಕೆಲವೊಂದು ಕಸ್ಟಮರ್ ಸರ್ವಿಸ್ ಕಾಲ್ ಮಾಡ್ತಿದ್ದೀರಾ, ಅಥವಾ ಬ್ಯಾಂಕ್ ಇಂದ ನೀವು ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿ ನಿಮ್ಗೆ ಕಾಲ್ ಮಾಡಿದಾರೆ ಯಾರಾದ್ರೂ, ಪೊಲೈಟ್ ಆಗಿ ತಮ್ಮ ಹೆಸರೇನು, ತಮ್ಮ ಹೆಸರು ಏನಂದ್ರಿ, ಅಥವಾ ನಾನು ಯಾರ ಹತ್ರ ಮಾತಾಡ್ತಿದ್ದೇನೆ, ತಮ್ಮ ಹೆಸರು ತಿಳ್ಕೊಬಹುದಾ, ನಾವು ಕನ್ನಡದಲ್ಲಿ ಕೇಳ್ತೀವಲ್ಲ ಅದೇ ರೀತಿ ಇಂಗ್ಲಿಷ್ ಅಲ್ಲಿ ಯು ಕ್ಯಾನ್ ಆಸ್ಕ್, ಮೇ ಐ ಆಸ್ಕ್ whom I am speaking to. Okay, and otherwise you can also say, may I know where are you calling from. ಈಗ ನಿಮ್ಗೆ ಯಾರಾದ್ರೂ ಕಾಲ್ ಮಾಡಿರ್ತಾರೆ, ನೀವು ಇಂಗ್ಲಿಷ್ ಅಲ್ಲಿ ನೀವು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ, ಅವಾಗ ಯು ಕ್ಯಾನ್ ಆಲ್ವೇಸ್ ಸೇ ಮೇ ಐ ನೋ ವೇರ್ ಆರ್ ಯು ಕಾಲಿಂಗ್ ಫ್ರಮ್. ನೀವು ಯಾವ ಆಫೀಸ್ ಇಂದ ಫೋನ್ ಮಾಡ್ತಿದ್ದೀರಾ, ನೀವು ಎಲ್ಲಿಂದ ಫೋನ್ ಮಾಡ್ತಿದ್ದೀರಾ, ನಾನು ತಿಳ್ಕೊಬೋದಾ ಅಂತ ನಾವು ಕನ್ನಡದಲ್ಲಿ ಕೇಳ್ತೀವಲ್ಲ ಅದೇ ರೀತಿ in English you can ask, may I know where are you calling from anta. Can we go to the next slide? Yeah, so ega to answer, how to answer formal calls. Okay, so when we start a formal conversation aita, yavaglu ega nevenadru office ge yargadru phone madidira, hello, is that Mr. Nayak? Okay, yardo ಒಬ್ಬರ ಲಾಸ್ಟ್ ನೇಮ್ ಹೇಳ್ತಾ ಇದೀವಿ. ನಾರ್ಮಲಿ ಇಂಗ್ಲಿಷ್ ಅಲ್ಲಿ ಕೊನೆ ಹೆಸರು ಹೇಳ್ತಾರೆ ಫಾರ್ಮಲ್ ಆಗಿ ಹೇಳುವಾಗ. ಸೊ ಯು ಕ್ಯಾನ್ ಐದರ್ ಆಸ್ಕ್ ಹೆಲೋ, ನೀವು ಅವ್ರಿಗೆ ಫೋನ್ ಮಾಡ್ತಿದ್ದೀರಾ ಅನ್ಕೊಂಡು ನೀವು ಕೇಳ್ತಿದ್ದೀರಾ, ಅಥವಾ ಬೇರೆಯವ್ರು ಯಾರಾದ್ರೂ ತಗೋಬಹುದು ಒಂದೊಂದ್ಸಲ. ಓಕೆ, ಅವ್ರ ಆಫೀಸ್ ಅಲ್ಲಿ ಇದ್ರೆ ಯು ಕ್ಯಾನ್ ಜಸ್ಟ್ ಸೇ ಹೆಲೋ, ಇಸ್ ದಟ್ ಮಿಸ್ಟರ್ ನಾಯಕ್. ಇವಾಗ ಅವ್ರಿಗೆ ಮನೆಯಲ್ಲೇ ಇದ್ರು ಅವರು
ಅವ್ರ ವೈಫ್ ತಗೋಬಹುದು ಅಥವಾ ಅವ್ರ ಹಸ್ಬೆಂಡ್ ತಗೋಬಹುದು. ಸೊ ಯು ಕ್ಯಾನ್ ಜಸ್ಟ್ ಟೆಲ್ ದ ನೇಮ್ ಆಫ್ ದ ಪರ್ಸನ್ ಯು ಆರ್ ಟ್ರೈಂಗ್ ಟು ಕಾಂಟ್ಯಾಕ್ಟ್. ಯು ಜಸ್ಟ್ ಸೇ hello, ಇಸ್ ದಟ್ ಮಿಸ್ಟರ್ ನಾಯಕ್ ಆರ್ ಕೆನ್ ಐ ಸ್ಪೀಕ್ ಟು ಮಿಸ್ಟರ್ ನಾಯಕ್ ಅಂತ ನೀವು ಕೇಳಿದಾಗ ಅವರು ನಾಯಕ್ ಮಿಸ್ಟರ್ ನಾಯಕ್ಕೆ ಆಗಿದ್ರೆ ತಿಳಿಸಿ ಎಸ್ ಸ್ಪೀಕಿಂಗ್ ಅಂತ ಹೇಳ್ತಾರೆ. ಓಕೆ, ಅಕಸ್ಮಾತ್ ನಾಯಕ್ ಅವ್ರ ಆಫೀಸಲ್ಲಿ ಇಲ್ಲ, ಮನೇಲಿಲ್ಲ, ಓಕೆ, whoever answers, ನೀವೇ ಅವ್ರ ಫೋನ್ ಯಾರಾದ್ರೂ ಈ ತರ ನಿಮಗ್ ಫೋನ್ ಮಾಡಿದಾಗ ಯು ಕ್ಯಾನ್ ಆಲ್ವೇಸ್ ಸೇ ಇಫ್ ಯು ಆರ್ ನಾಟ್ ಅಂಡ್ ಮಿಸ್ಟರ್ ನಾಯಕ್ ಇಸ್ ನಾಟ್ ಇನ್ ದ ಆಫೀಸ್, ಯು ಕ್ಯಾನ್ ಸೇ ಅಕಸ್ಮಾತ್ ಅವ್ರ ಮನೆಯಲ್ಲೂ ಇಲ್ಲ, ಅವ್ರು ಆಚೆ ಎಲ್ಲೋ ಹೋಗಿದ್ದಾರೆ, ನೀವೇನಾದ್ರೂ ತಗೊಂಡಿದ್ರೆ ಅವ್ರ ಆಫೀಸ್ ಕಾಲ್ ಬಂದಾಗ ಅಥವಾ ಬೇರೆ ಆಫೀಸ್ನವರು ನಿಮ್ಮ ಮನೆಯಲ್ಲೇ ಯಾರಿಗೋ ಕರೆದಿರ್ತಾರೆ, ಕಾಲ್ ಮಾಡಿದ್ರೆ ಯು ಕ್ಯಾನ್ ಸೇ ಐ ಆಮ್ ಸಾರಿ, he is not in at the moment, or you can also say manel andre he is not at home at the moment, and you can say that, and then you can also offer. Charan, can we go to the next screen? Yeah, then you can also say I'm sorry, he is out at the moment, can I take a message? Okay, yavaglu you can offer. ನೀವು ಏನಾದ್ರೂ ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ, ಯಾರು ಫೋನ್ ಮಾಡಿದ್ರು ಅಂತ ಏನಾದ್ರು ತಿಳಿಸ್ಬೇಕಾ, ಎಲ್ಲಿಂದ ಫೋನ್ ಮಾಡಿದ್ರಿ ಅಂತ ಏನಾದ್ರು ತಿಳಿಸ್ಬೇಕಾ, ನಾವು ಕನ್ನಡದಲ್ಲಿ ಕೇಳ್ತೀವಲ್ಲ ಅದೇ ರೀತಿ ಇಂಗ್ಲಿಷ್ ಅಲ್ಲಿ ಅಕಸ್ಮಾತ್ ಕೇಳ್ಬೇಕು ಅಂತಿದ್ರೆ ಯು ಕ್ಯಾನ್ ಯೂಸ್ ದೀಸ್ ಫ್ರೇಸಸ್. ಕೆನ್ ಐ ಟೇಕ್ ಅ ಮೆಸೇಜ್, ಆರ್ ಇಫ್ ಯು ವಾಂಟ್ ಟು ಲೀವ್ ಅ ಮೆಸೇಜ್, ಈಗ ಯಾರು ಫೋನ್ ಮಾಡಿದಾರೋ ಅವರು ಮಿಸ್ಟರ್ ನಾಯಕ್ಗೆ ಒಂದ್ ಮೆಸೇಜ್ ಕೊಡ್ಬೇಕು ಅಂತಿದ್ರೆ they'll say yes please, can you tell him that Mr. Kamath called? Okay, ಈ ರೀತಿ ಅವ್ರು ಹೇಳ್ತಾರೆ. ಸೊ ಯು ಕ್ಯಾನ್ ಸೇ yeah sure I'll do that, thank you ಅಂತ ಹೇಳ್ಬಿಟ್ಟು ಯು ಕ್ಯಾನ್ ಎಂಡ್ ದ ಕಾಲ್. ಓಕೆ, ಈಗ ಅಕಸ್ಮಾತ್ ಮಿಸ್ಟರ್ ನಾಯಕ್ ಆಫೀಸಲ್ಲಿ ಇದ್ದಾರೆ ಅಥವಾ ಅವರು ಬೇರೆ ಯಾವ್ದಾದ್ರು ರೂಮ್ ಅಲ್ಲಿ ಇದ್ದಾರೆ ಆಯ್ತಾ, ಅವರು ಸೀಟಲ್ಲಿ ಇಲ್ಲ, ಅವ್ರ ಫೋನ್ ರಿಂಗ್ ಆಗ್ತಿತ್ತು, ನೀವು ಅವ್ರ ಕಾಲ್ನ ಪಿಕಪ್ ಮಾಡಿದ್ರಿ, then if you are not and Mr. Nayak is in the office but you need some time to find him, ಅವ್ರು ಎಲ್ಲಿದ್ದಾರೆ ಅಂತ ನೋಡ್ಬಿಟ್ಟು ಅವ್ರನ್ನ ಕಾಲ್ ಆನ್ಸರ್ ಮಾಡಕ್ ಕರ್ಕೊಂಡ್ ಬರ್ತೀನಿ ಅಂತ ನೀವು ಹೇಳ್ಬಿಟ್ಟು ಪರ್ಮಿಷನ್ ತಗೊಂಡು ಹೋಗ್ತೀರಾ. ಓಕೆ, ಅವಾಗ you'll say hold on a moment, I'll get him for you or I'll get him on the call to speak to you ಅಂತ ಹೇಳ್ತೀರಾ. ಓಕೆ, ಸೊ ನೀವು ಅವರನ್ನ ಹೋಗಿ ಕರ್ಕೊಂಡ್ ಬಂದು I'll get him to speak to you ಅಂತ ಹೇಳ್ಬೋದು. Okay, then some more terms that we can use on a formal call. ಇದು if you want to introduce yourself, ನಾವು ಆಗ್ಲೇ ಹೇಳಿದ್ವಲ್ಲ ಇಂಟ್ರೊಡ್ಯೂಸ್ ಮಾಡುವಾಗ ಯಾವ ರೀತಿ ಮಾಡ್ಬೋದು ಅಂತ. ಸೊ ಇಲ್ಲಿ this is Mr. Nayak, ಆಗ್ಲೇ ಹೇಳಿದ್ವಲ್ಲ this is Mr. Kamath speaking, or you can say this is Mrs. Kamath speaking, or this is Mrs. Shetty speaking, or Miss. Iga avaru Mrs. So especially a woman, if you don't know whether she is Mrs. or if she is Miss, you can say Ms. Okay, MS, Ms. ಅಂತಿರುತ್ತೆ. From ಯಾವ ಕಂಪ್ನಿಯಿಂದ ಫೋನ್ ಮಾಡ್ತಿದ್ದೀರಾ, ಇಂಟ್ರೊಡ್ಯೂಸ್ ಮಾಡ್ಕೊಳ್ಳುವಾಗ ನೀವು ಕಂಪ್ನಿಯಿಂದ ಫೋನ್ ಮಾಡ್ತಿದ್ದೀರಾ ಅಂತಿದ್ದಲ್ಲಿ ನಿಮ್ ಕಂಪ್ನಿ ಹೆಸರು ಹೇಳ್ಬೇಕು. ಓಕೆ, ನೀವ್ ಯಾವ ಕಾರಣವಾಗಿ ಫೋನ್ ಮಾಡ್ತಿದ್ದೀರಾ, ಓಕೆ, ಯು ವಾಂಟ್ ಟು ಎಕ್ಸ್ಪ್ಲೇನ್ ಪರ್ಪಸ್ ಆಫ್ ಯೋರ್ ಕಾಲ್, ನೀವು ಯಾವ ಕಾರಣಕ್ಕಾಗಿ ಫೋನ್ ಮಾಡ್ತಿದ್ದೀರಾ ಅಂತಿದ್ದಾಗ ಐ ಆಮ್ ಕಾಲಿಂಗ್ ಯು ಟು ಆಸ್ಕ್ ಅಬೌಟ್ ದ ಪ್ರೈಸ್ ಲಿಸ್ಟ್, ಐ ಆಮ್ ಕಾಲಿಂಗ್ ಯು ಟು ಆಸ್ಕ್ ಅಬೌಟ್ ದ ರಿಪೋರ್ಟ್, ಐ ಆಮ್ ಕಾಲಿಂಗ್ ಯು ಟು ಆಸ್ಕ್ ಅಬೌಟ್ ಮೈ ಪೇಮೆಂಟ್. ಈ ರೀತಿ ಯಾವುದೇ ಕಾರಣಕ್ಕೆ ನೀವು ಫೋನ್ ಮಾಡಿದಿರೋ ಆ ಕಾರಣನ ನೀವು ಈ ರೀತಿ ಸೆಂಟೆನ್ಸ್ ಅಲ್ಲಿ ಹೇಳ್ಬೋದು. ಓಕೆ, ಹಾಗೆ ಇನ್ನು ಕಾಮನ್ ಆಗಿ ಬಳಸುವಂಥದ್ದು, ಓಕೆ, ಟಿಪಿಕಲ್ ಫ್ರೇಸಸ್. ಇಫ್ ಯು ಹ್ಯಾವ್ ಟು ಕಾಲ್ ಬ್ಯಾಕ್, ನೀವು ಅವ್ರಿಗೆ ಫೋನ್ ಮಾಡ್ತೀರಾ, ಓಕೆ, ನಾವು ಆಗ್ಲೇ ಹೇಳಿದ್ವಲ್ಲ ನೀವು ಫೋನ್ ಮಾಡಿದಾಗ ನೀವು ಬ್ಯುಸಿ ಇದ್ರೆ ನೀವು ಹೇಗೆ ನಾನು ನಿಮಗೆ ವಾಪಸ್ ಫೋನ್ ಮಾಡ್ತೀವಿ ಅಂತ ಹೇಳುವಾಗ ದಿಸ್ ಇಸ್ ಯು ಕ್ಯಾನ್ ಸೇ ಕೆನ್ ಐ ಕಾಲ್ ಯು ಬ್ಯಾಕ್, ಓಕೆ, ಕೆನ್ ಐ ಕಾಲ್ ಯು ಬ್ಯಾಕ್ ಅಂತ ಹೇಳ್ಬೋದು. ಟೋನ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ನೀವು ಯಾವ ದಾಟಿಲಿ ಮಾತಾಡ್ತೀರಾ, ಯಾವ ದಾಟಿಲಿ ನೀವು ಉತ್ತರ ಕೊಡ್ತೀರಾ ಅದು ತುಂಬಾ ಮುಖ್ಯ ಆಗುತ್ತೆ. ಓಕೆ, ಕೆನ್ ಐ ಕಾಲ್ ಯು ಬ್ಯಾಕ್ ಅಂತ ಹೇಳ್ಬೋದು. ಆರ್ ಇಫ್ ಯು ಹ್ಯಾವ್ ಟು ಟ್ರಾನ್ಸ್ಫರ್ ದೆಮ್, ಅವ್ರನ್ನ ಬೇರೆ ಡಿಪಾರ್ಟ್ಮೆಂಟ್ ನೀವು ಟ್ರಾನ್ಸ್ಫರ್ ಮಾಡಬೇಕು,
Okay, I'll put you through. Okay, put you through means, okay, can I transfer to another person? This is when you have to transfer this call. ಅವ್ರು ಯಾರನ್ನೋ ಮಾತಾಡ್ಲಿಕ್ಕೆ ಫೋನ್ ಮಾಡಿ, ಯಾರ ಹತ್ರನೋ ಅಥವಾ ಯಾವ್ದೋ ಡಿಪಾರ್ಟ್ಮೆಂಟ್ ನೀವು ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು. ಸೊ ಯು ವಿಲ್ ಸೇ ಒನ್ ಮೊಮೆಂಟ್ ಪ್ಲೀಸ್ ಆರ್ ಜಸ್ಟ್ ಅ ಮೊಮೆಂಟ್ ಪ್ಲೀಸ್, ಐ ವಿಲ್ ಪುಟ್ ಯು ಥ್ರೂ ಅಂತ ಹೇಳ್ತೀರಾ. ಓಕೆ, ಹೋಲ್ಡ್ ಆನ್, I'll put you through to the marketing department, I'll put you through to the sales department. ಈ ರೀತಿ ನೀವು ಯಾವ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಮಾಡ್ತಿದ್ದೀರೋ ಹೇಳ್ಬೋದು. ಅಥವಾ ಇಫ್ ಯು ಆರ್ ಟ್ರಾನ್ಸ್ಫರಿಂಗ್ ಟು ದ ಪರ್ಸನ್ಸ್ ನಂಬರ್, ಅವ್ರ ಎಕ್ಸ್ಟೆನ್ಷನ್ ಇರುತ್ತೆ ಕೆಲವೊಮ್ಮೆ ಆಫೀಸಲ್ಲಿ, ಅವಾಗ ಹೋಲ್ಡ್ ಆನ್ ಪ್ಲೀಸ್ ಆರ್ ಜಸ್ಟ್ ಅ ಮೊಮೆಂಟ್ ಪ್ಲೀಸ್ ಅಂತ ಹೇಳ್ಬಿಟ್ಟು ಐ ಆಮ್ ಪುಟಿಂಗ್ ಯು ಥ್ರೂ ಟು ಮಿಸ್ಟರ್ ಶೆಟ್ಟಿ, ಆ ರೀತಿ ನೀವು ಹೇಳ್ಬಿಟ್ಟು ಆಮೇಲೆ ಯು ಹ್ಯಾವ್ ಟು ಟ್ರಾನ್ಸ್ಫರ್. ರೈಟ್? ಮ್ಯಾಮ್, ಈಗ ನಮ್ ಯೂಸರ್ಸ್ ಎಲ್ಲ ಡೌಟ್ ಕೇಳ್ತಾ ಇದ್ದಾರೆ, ಅದನ್ನೆಲ್ಲ ನಾವು ಲೇಟರ್ ಕ್ಲಾರಿಫೈ ಮಾಡ್ಬೋದು. ಆದ್ರೆ ಎಲ್ಲರ ಪರವಾಗಿ ನಂದೊಂದು ಡೌಟ್ ಇದೆ ಮ್ಯಾಮ್. ಈಗ ನಾನೇ ಒಬ್ಬ ಯೂಸರ್, ಹೊಸ ಯೂಸರ್, ನಾನು ಇಂಗ್ಲಿಷ್ ಕಲಿತಾ ಇದ್ದೀನಿ ಮ್ಯಾಮ್, ಇಂಗ್ಲಿಷ್ ಬರುತ್ತೆ. ಆದ್ರೂ ನಾನು ಒಂದೊಂದ್ಸತಿ ಇಂಟಿಮಿಡೇಟ್ ಆಗಿದ್ರೆ ಏನ್ ಮಾಡೋದು? ಅದಕ್ಕೆ ಏನಾದ್ರು ಟಿಪ್ಸ್ ಇದೆಯಾ ಮ್ಯಾಮ್? ಟಿಪ್ಸ್ ಅನ್ನೋದೇನಾದ್ರೂ ಇದೆಯಾ? Yes, we have some over here. So, okay, so tips. Remember, when you are speaking to someone on the phone call, don't be afraid to ask them to repeat themselves, but don't say, what? You want to continue, Charan? Because nim doubt clarify agate idu oddaga. So why don't you read it? Okay, so ಏನು ಅಂತಂದ್ರೆ, ಇನ್ಸ್ಟೆಡ್ ಆಫ್ ಸೇಯಿಂಗ್ ದಟ್ ವಾಟ್ ಅಂತ ಹೇಳೋ ಬದಲು, ಸಾರಿ, ಐ ಡಿಡ್ ನಾಟ್ ಹಿಯರ್, ವುಡ್ ಯು ಮೈಂಡ್ ರಿಪೀಟಿಂಗ್ ಇಟ್? ಓಕೆ, ಸೊ ಜಿಜಾಯ್ ಸರ್ ನಮಗೆ, ನಾವು ಸ್ಟಾರ್ಟಿಂಗ್ ಎಲ್ಲ ಎಂಟ್ರಿಗೆ ಸೇರಿದಾಗ ನಮ್ಗೆ ಹೇಳಿದ್ರಲ್ಲ ಮ್ಯಾಮ್, ಒಂದು ಸತಿ ಕೇಳಿ ನಿಮ್ಗೆ ಓಕೆ, ಒಂದ್ಸತಿ ಕೇಳೋದ್ರಿಂದ ನಿಮ್ಗೆ ಮುಜುಗರ ಆಗ್ಬೋದು, ಒಂದ್ಸತಿ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಆ ಡೌಟ್ ಆಗೇ ಉಳಿಯುತ್ತೆ. ಈಗೇನೋ ಒಂದ್ ಕೇಳ್ತಾರೆ, ಅದು ಅರ್ಥ ಆಗೋದಿಲ್ಲ, ಅಯ್ಯೋ ಕೇಳಿದ್ರೆ ಏನ್ ಅಂದ್ಕೊಂತಾರಪ್ಪ ಅಂತ ನೀವು ವುಡ್ ಯು ಮೈಂಡ್ ರಿಪೀಟಿಂಗ್ ಅಂತ ಕೇಳಿಲ್ಲ ಅಂದ್ರೆ ಏನಾಗುತ್ತೆ? ಡೌಟ್ ಆಗಿ ಉಳಿದು ಡೌಟ್ ಏನಾಗುತ್ತೆ? ದೊಡ್ಡದಾಗತ್ತೆ. ನೀವೇನೋ ಉತ್ತರ ಕೊಡ್ತೀರಾ, ಅವ್ರ ಮತ್ತೇನೋ ಪ್ರಶ್ನೆ ಕೇಳ್ತಾರೆ. ಇಫ್ ಯು ಫೀಲ್ overwhelmed, tell the other person that you are not very good at English. Say, sorry, my English is not good. I don't know English ಅಂತ ಹೇಳೋದು ಒಂದ್ ಸ್ವಲ್ಪ ನಿಮ್ಗೆ ಕಷ್ಟ ಆಗುತ್ತೆ ಅನ್ನೋದ್ರ ಬದಲಾಗಿ ನೀವು ಹೇಗೆ ಹೇಳ್ಬೋದು, ನನ್ನ ಕನ್ನಡ ಅಷ್ಟು ಸರಿ ಇಲ್ಲ ಅಂತ ಕನ್ನಡದಲ್ಲಿ ಹೇಳ್ತೀರಲ್ವಾ, ಆ ರೀತಿ ನಿಮ್ಮೇಲೆ ಬ್ಲೇಮ್ ತಗೋಬೇಡಿ, ಇಂಗ್ಲಿಷ್ ಮೇಲೆ ಬ್ಲೇಮ್ ಹಾಕಿ, ನನ್ನ ಇಂಗ್ಲಿಷ್ ಅಷ್ಟು ಚೆನ್ನಾಗಿಲ್ಲ ಅಂತ ವಿನಮ್ರವಾಗಿ ಹೇಳ್ಬೋದು. ಅವಾಗ ಆ ಕಡೆ ಇರುವಂತ ವ್ಯಕ್ತಿಗೂ ಕೂಡ, ಓ ನೀವು ಕಲಿತಾ ಇದ್ದೀರಾ, ನಿಮ್ಗೆ ಆ ಒಂದು ಪ್ರೊಸೆಸ್ ಅಲ್ಲಿ ಇದ್ದೀರಾ, ನೀವು ಉತ್ಸುಕರಾಗಿದ್ದೀರಾ, ಪ್ರಾಂಪ್ಟ್ ಆಗಿ ಹೇಳ್ತಾ ಇದ್ದೀರಾ, ಎಲ್ಲದಕ್ಕಿಂತ ಮುಖ್ಯ ಪ್ರಾಂಪ್ಟ್ ಆಗಿ ಹೇಳ್ತಾ ಇದ್ದೀರಾ, ಅವಾಗ ದೇ ಸ್ಲೋ ಡೌನ್ ಲಿಟಲ್ ಬಿಟ್. ನೆಕ್ಸ್ಟ್, ವುಡ್ ಯು ಮೈಂಡ್ ಸ್ಲೋಯಿಂಗ್ ಇಟ್? ಅವಾಗ ಇನ್ನೂ ಆಗಿಲ್ಲ ಅಂದ್ರೆ, ವುಡ್ ಯು ಮೈಂಡ್ ಸ್ಲೋಯಿಂಗ್ ಡೌನ್ ಅ ಬಿಟ್? ಸ್ವಲ್ಪ ನಿಧಾನಕ್ಕೆ ಹೇಳ್ತೀರಾ, ನನಗೆ ಅರ್ಥ ಆಗುತ್ತೆ ಅನ್ನೋ ರೀತಿ ಇರುತ್ತೆ ಮ್ಯಾಮ್. This is all about this slide. Huh? So now I hope your doubt is clear, Charan. ನನ್ನ ಮೂಲಕ ಎಲ್ಲಾ ಯೂಸರ್ಸ್ ಗಳ ಡೌಟ್ ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗಾದ್ರೆ ನಿಮ್ ಥಮ್ಸ್ ಅಪ್ ಕೊಡ್ತೀರಾ? ಕಿಲ್ ದ ಲೈಕ್ ಬಟನ್, ಗಿವ್ ಅ ಥಮ್ಸ್ ಅಪ್. ಒಂದು ಥಮ್ಸ್ ಅಪ್ ಅನ್ನ ನೀಡಿದ್ರೆ ವಿಲ್ ಬಿ ಫೈನ್. ಅದಾದ್ಮೇಲೆ ಕೊನೆಗೆ ಕಾಡುವಂತ ಕಡೆಯ ಪ್ರಶ್ನೆ ಮ್ಯಾಮ್, ಹೇಗ್ ಪ್ರೊನೌನ್ಸ್ ಮಾಡೋದು? ಎಟಿಕ್ವಿಟಿ, ಈಕ್ವಿಟಿ, equity, how to, hege ma'am, how to pronounce it? It is etiquette. Telephone, it's telephone. Telephone, etiquette. Okay, nice ma'am. So got it, use it. All right. So this is all about few details about telephone etiquettes. Yarigadru genuine prashne iddalli, we will just ask if anyone has some really
ಎಷ್ಟೊಂದು ಜನ ಮೆಸೇಜ್ ಸಹ ಮಾಡಿದ್ದಾರೆ ಇಲ್ಲಿ. ಸೊ I just saw one. Can I call you back if you don't mind? Yes, Mohan, you can always say. Can we ask, may I know who this is? May I know who is calling? Another Sulpa, it sounds more decent. Thank you all mentors. Okay. Now let us open up the line for the questions. Sure. Yeah. So ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ದಲ್ಲಿ you can always raise your hand. Stop the presentation, Charan. Yes, Yeah. ma'am, I'll do that. Okay. So Meena Kumari. Ma'am, you are muted. I just opened the line so that you are muted now. Okay. Yeah. ಪಾಪಣ್ಣ ಅವರಿದ್ದಾರೆ ನೋಡಿ ಫಸ್ಟ್. ಪಾಪಣ್ಣ ಹೇಳಿ. Madam joining. Yeah, madam. ಹೇಳಿ. Okay, madam. I listening your speaking. Okay. Madam. And what you are talking or what you are giving lesson, so I have listening all those things. And I want to further information. So Okay. Nam course ಬಗ್ಗೆ you want to know more about our course, how to enroll? yes, madam. Yes, madam. Okay. We will definitely get in touch with you. ನಿಮ್ಮ details ನಮ್ಗೆ ನೀವು ಮೆಸೇಜ್ ಮಾಡಿದ್ರೆ we can always ನಮ್ ಸ್ಪೆಷಲಿಸ್ಟ್ ನಿಮಗೆ ಫೋನ್ ಮಾಡಿ. ಯಾ ಪಾಪಣ್ಣ ಅವರೇ ಇಲ್ಲಿ ಇದಿದೆಯಲ್ಲ ಚಾಟ್ ಬಾಕ್ಸ್ ಅಲ್ಲಿ ನಿಮ್ ನಂಬರ್ ಕಳಿಸ್ತೀರಾ? Madam, this is phone Narendra Babu phone. Okay. So my phone is still that correct. Okay. We've been listening with Narendra Babu phone. Okay. ನೀವ್ ಯಾವ ನಂಬರ್ ಇಂದ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ನ ಆ ನಂಬರ್ ಅನ್ನ ಕೊಡಿ ನಮ್ಗೆ, ನಾವು ನಮ್ಗೆ ನಮ್ಮ ರೆಪ್ರೆಸೆಂಟೇಟಿವ್ಸ್ ನ ನಿಮ್ಗೆ ಕಾಲ್ ಮಾಡಕ್ಕೆ ತಿಳಿಸ್ತೀವಿ. Madam, morning I met what is called computer mechanical shop. So when I given there, then repaired mobile. At the time, so when it will repaired automatically joining with your session, madam. Okay, no problem, ಪಾಪಣ್ಣ ಅವರೇ. ಯಾರು ಕೊಟ್ಟಿದ್ದು ಹೇಳಿ ನಿಮ್ಗೆ ಲಿಂಕ್? Madam Shweta, madam. I will talk to Shweta regarding this. Okay, thank you. ಇನ್ನೊಬ್ರು ಧರ್ಮರಾಜ್ ಅಂತ ಇದ್ದಾರೆ, ಅವರು ಹೊಸಬ್ರ ಅನ್ಸುತ್ತೆ, ನೋಡೋಣ. ಧರ್ಮರಾಜ್ ಅವರೇ ಹೇಳಿ. ಮ್ಯಾಮ್ ಚರಣ್ ಸರ್ ತುಂಬಾ ಚೆನ್ನಾಗಿ ಟೀಚ್ ಮಾಡ್ತಾರೆ ಮ್ಯಾಮ್. ಓಕೆ. ಮತ್ತೆ ನೀವು ಕೂಡ ಮ್ಯಾಮ್ ನನ್ಗೆ ಈಗ ಫಸ್ಟ್ 2 days ಆಗಿದೆ ನಾನು ಜಾಯ್ನ್ ಆಗಿ. ಓಕೆ. ಮತ್ತೆ ನೀವು ಮತ್ತೆ ಚರಣ್ ಸರ್ ತುಂಬಾ ನಿಧಾನವಾಗಿ ನೀಟಾಗಿ ಹೇಳ್ಕೊಡ್ತೀರಾ ಮೇಡಮ್, ಇಷ್ಟ ಆಗುತ್ತೆ. ಜಸ್ಟ್ 2 days ಆಗಿದೆ ಅಷ್ಟೇ. 3 days 3 ಕ್ಲಾಸ್ ಕೇಳಿದ್ದೀನಿ ಮೇಡಮ್. ಓಕೆ. ಎಲ್ಲಾ ಮೆಂಟರ್ಸ್ ಕನ್ನಡ ರೀಜನ್ ಅಲ್ಲಿ ಎಲ್ಲಾ ಮೆಂಟರ್ಸ್ ಹಾಗೆ ಹೇಳ್ಕೊಡೋದು ಧರ್ಮರಾಜ್ ಅವರೇ. ನೀವು ಒಬ್ರು ನಮ್ಗೆ ಇಂಗ್ಲಿಷ್ ನನಗೆ ಅಷ್ಟು ಬರಲ್ಲ, ಬಟ್ ಈಗ ಲರ್ನ್ ಅಂದ್ರೆ ಕಲಿತಿದ್ದೀನಿ. ಕಲಿತೀರಾ? ಖಂಡಿತ ಕಲಿತೀರಾ? ಓಕೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಚರಣ್ ಸರ್ ಮತ್ತೆ ನೀವು ಮೇಡಮ್ ಈ ತರ ಮಾಡ್ತಾ ಇರ್ತೀವಿ. ಸೊ ಅಟೆಂಡ್ ಆಗಿ, ಸೊ ಹಾಗೆ ಎಲ್ಲಾ ಕ್ಲಾಸಸ್ ಅಟೆಂಡ್ ಮಾಡಿ. ಸೊ ಎಲ್ಲಾ ಮೆಂಟರ್ಸ್ ಚೆನ್ನಾಗಿ ಹೇಳ್ಕೊಡ್ತಾರೆ. ನಿಧಾನವಾಗಿ ಅಟೆಂಡ್ ಮಾಡಿ, ಎಲ್ಲದನ್ನು ಅಟೆಂಡ್ ಮಾಡ್ಬೇಕು. ಅವಾಗ ನಿಮ್ಗೂ ಗೊತ್ತಾಗತ್ತಲ್ವಾ ಯಾರ್ಯಾರು ಇದ್ದಾರೆ, ಹೇಗೆ ಹೇಳ್ಕೊಡ್ತಾರೆ ಅಂತ. ಸೊ you will know everyone. Okay, thank you for thank you so much ma'am. Thank you Dharmaraj, thank you. Okay, you can go ahead, Sheila. Yeah, okay. So Prashant, you have a question? Yes ma'am. Yes. Most of the time what will happen, ma'am, when we are talking, okay, we're not able to hear them properly. ಅಂದ್ರೆ ಸೌಂಡ್ ಸರಿಯಾಗಿ ಕೇಳ್ತಾ ಇರಲ್ಲ, ಸೌಂಡ್ ಕಟ್ ಆಗಿ ಬರ್ತಾ ಇರುತ್ತೆ. ಕೆಲವೊಂದ್ಸಲ ಅವ್ರು ಮಾತಾಡ್ತಿರ್ತೀವಿ, ಏನು ಕೇಳ್ತಾ ಇರಲ್ಲ. ಆ ತರ ಇದ್ದಾಗ ಇಂಗ್ಲಿಷ್ ಅಲ್ಲಿ ನಾವು ಯಾವ ತರ ಹೇಳ್ಬೇಕು ಅವ್ರಿಗೆ? Okay,
We just ಅಂದ್ರೆ yeah, ಹೇಳಿ. ಅಂದ್ರೆ ಇವಾಗ ನಾವು ಹೇಳ್ತೀವಿ ವಿ ಆರ್ ನಾಟ್ ಏಬಲ್ ಟು ಹಿಯರ್ ಯು ಪ್ರಾಪರ್ಲಿ ಅಂತಾನು ಹೇಳ್ಬೋದು, ಅಥವಾ ಯುವರ್ ವಾಯ್ಸ್ ಇಸ್ ಬ್ರೇಕಿಂಗ್ ಅಂತ ಹೇಳ್ತೀವಿ. ಸೊ ವಿಚ್ ಒನ್ ಇಸ್ ಕರೆಕ್ಟ್ ಆ ತರ ಇದ್ದಾರೆ? I'm so sorry, I'm unable to hear you. That will be the correct sentence. Neeven balsidro, that is also correct. So you can be apologetic and you can just tell them, I'm sorry, I'm unable to hear you, or the line is not clear. ಈ ರೀತಿ ಹೇಳಿದಾಗ, or you can also tell, you can message them and you can tell them, nange I'm unable to hear you. Would it be possible to call back later? ಆ ರೀತಿ ನೀವು ಹೇಳ್ಬೋದು. And as we said, you can always offer to call them back. You can also tell, can you repeat it please? Antanu helbodu Prashant. Can you please repeat it? ಆ ತರನು ಕೇಳ್ಬೋದು. I am not able to hear you. Can you please repeat whatever you have told? ಆ ತರನು ಹೇಳ್ಬೋದು. There are some phrases ಅದನ್ನ ಯೂಸ್ ಮಾಡಿದಾಗ, polite phrases, so that you have to use that, and it shouldn't be like ಏನಪ್ಪ ಆ ಒಂದು ಪರ್ಸನ್ಗೆ they shouldn't feel ಏನೋ ಇದು ಮಾಡ್ತಾ ಇದ್ದಾರೆ ಅಂತ. So it should be polite so that they won't feel anything. So can you please repeat whatever you have told? I'm able to hear you. ಆ ತರ ಹೇಳಿ. Is pardon appropriate in this situation, ma? Pardon, Pardon me. Yes, that also you can. But if it's not too formal, you can always say an apologetic word like I'm so sorry, I'm unable to hear you. Would be very simple. Yes. ಅದರಲ್ಲಿ ಜಾಸ್ತಿ ಪ್ರೊನೌನ್ಸ್ ಮಾಡೋದು ಕಷ್ಟ ಆಗಲ್ಲ ನಿಮ್ಗೆ, ಅವ್ರಿಗೂ ಅರ್ಥ ಆಗುತ್ತೆ. Okay, thank you. Yeah. Manjula is there? Yeah, Manjula. ಮಂಜುಳಾ ಅವರೇ ಏನಾದ್ರು ಕೇಳೋದಿದ್ಯಾ? ಮಂಜುಳಾ? Okay, Vishwanath? Yes, madam. Good evening. Good evening. My question is, I think it is not related to the phone etiquette. I think it's related to the while writing the email. Can I ask? Can I ask this question for this session? Email etiquettes ಮಾಡ್ತೀವಿ ವಿಶ್ವನಾಥ್ ನಾವು, ಬಟ್ ಇಮೇಲ್ ಅನ್ನೋದು ನೀವು ಯಾರಿಗಾದ್ರೂ ಮೆಂಟರ್ಸ್ಗೆ ಫೋನ್ ಮಾಡಿ ಕೇಳ್ತೀರಾ? So that it will. Okay. For that reason, I asked you the permission. Yes, That's very kind. Live on YouTube also, so we don't want to go out of the topic. So email etiquette ಬಗ್ಗೆ ಏನೇ ಇದ್ರು ನೀವು ನಮ್ಗೆ ಯಾರಿಗಾದ್ರೂ ಫೋನ್ ಮಾಡಿ, we will help you out with that. And we will do a session on that also. We will do a session on email etiquettes and email writing also. ನಿಮ್ಗೆ ಈ ತರಾನೇ ಒಂದು ಸೆಷನ್ ಅನ್ನು ಕೂಡ ಮಾಡ್ತೀವಿ. ಸೊ ಸದ್ಯಕ್ಕೆ ಈಗ ನಮ್ಗೆ ಯಾರಿಗಾದ್ರೂ ಒಂದು ಫೋನ್ ಮಾಡಿ ನೀವು ಅದ್ರ ಬಗ್ಗೆ ಮಾತಾಡಿ. Sure. Because I have a lot of doubt on that. Yes. For that reason. Okay, thank you. Thanks very much. Thank you so much, Vishwanath. Yeah, thank you. Yeah. Kavita? Yes, ma'am. Good evening, ma'am. Good evening, Heli. Ma'am, in formal call, if I ask some reasons to our HM or our headmistress or anything, our officers, we take some pauses we take some pauses when we are talking, no, ma'am. So how to maintain that pauses in formal way? One participant is asking, he's telling like that. So how to maintain that pauses in the formal way, ma'am? I don't know how. See, normally when you are, if you are prepared, we were prepared with what we were speaking. Okay, so ನೀವು ಏನ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತಿದ್ದಾಗ you will not pause much. Okay, so even if you pause, don't make any anta ನೀವು ಮಾಡಬೇಡಿ ಆದಷ್ಟು. Okay, you can just, this happens when you start thinking in English. ನೀವು ಇಂಗ್ಲಿಷ್ ಅಲ್ಲಿ ಯೋಚನೆ ಮಾಡ್ತಿದ್ದೀರಾ, ನೀವು ಇಂಗ್ಲಿಷ್ ಅಲ್ಲಿ you get stuck with words ಅಂತಿದ್ರೆ, you will have to practice to think in English. Then you will start getting the right words. That way you will be able to avoid these gaps. Yes, ma'am. Yeah. But when we are talking, no, suddenly if we will blank, no, ma'am, that time. So how to maintain? Better it is perfect to say sorry or anything word are there. It depends on the situation again, Kavita. ನೀವು ಯಾವ ಸಿಚುವೇಶನ್ ಅಲ್ಲಿ you get stuck, because ನೀವು ಈಗ ಇಂಗ್ಲಿಷ್ ಕಲಿತಾ ಇದ್ದೀರಾ. Once you get proficient, ನಿಮ್ಗೆ ಪ್ರಾಕ್ಟೀಸ್ ಆಗ್ತಾ
ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಹೇಗೆ ನಾವು ಫಿಲ್ಲರ್ಸ್ ಇಲ್ಲದೆ ನಾವು ಮಾತಾಡ್ಬೋದು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಇಟ್ ಇಸ್ ಜಸ್ಟ್ ಅ ಮ್ಯಾಟರ್ ಆಫ್ ಟೈಮ್ ಅಂಡ್ ಪ್ರಾಕ್ಟಿಸ್. ಓಕೆ, ಓಕೆ, ಥ್ಯಾಂಕ್ ಯು. All right. So we have Guna. Guna, do you have any doubt? ಸಾರಿ ಮ್ಯಾಮ್, ನನಗೆ ಅಂದ್ರೆ ಕ್ಲಾಸ್ಗೆ ಅಟೆಂಡ್ ಆಗ್ಲಿಕ್ಕೆ ಸದ್ಯಕ್ಕೆ ಅಂದ್ರೆ ಏನ್ ಗೊತ್ತಾ, ನಾನ್ ಡ್ಯೂಟಿಯಿಂದ ಬರುವಾಗ್ಲೇ ಲೇಟ್. ಗುಣ ಅವರೇ, ಅದು ಔಟ್ ಆಫ್ ಟಾಪಿಕ್ ಇದೆ, ಇದು ಯೂಟ್ಯೂಬ್ ಲೈವ್ ನಡೀತಾ ಇದೆ. Yeah. ಜುನೈನ್ ಡೌಟ್ ಇದ್ರೆ ದಯವಿಟ್ಟು ಕೇಳಿ. ಸೊ ಎಲ್ಲಾ ಮೆಂಟರ್ಸ್ ಗಳ ನಂಬರ್ ಇದೆ, ಯು ಕ್ಯಾನ್ ಕಾಲ್ ಅಸ್ ಅಂಡ್ ಯು ಕ್ಯಾನ್ ಆಸ್ಕ್ ಯುವರ್ ಡೌಟ್ಸ್ ಇಫ್ ಇಟ್ ಇಸ್ ನಾಟ್ ರಿಲೇಟೆಡ್ ಟು ಎಟಿಕೇಟ್. ಏನಾದ್ರು ನೈಟ್ ಅಂದ್ರೆ 10:30 ನಂತರ ಮಾತ್ರ ಫ್ರೀ ಆಗ್ತೇನೆ. ನನ್ಗೆ ಗುಣ, ನೀವು ನಮಗ್ ಫೋನ್ ನೀವ್ ನಾಳೆ ನಮಗ್ ಫೋನ್ ಮಾಡಿದ್ರೆ ನಾವು ಅದ್ರ ಬಗ್ಗೆ ನಿಮ್ ಹತ್ರ ಡಿಸ್ಕಸ್ ಮಾಡಿ ಒಂದು ಕನ್ಕ್ಲೂಷನ್ ಬರ್ಬೋದು. ಓಕೆ, ಎಸ್ Aparna, do you have some question to ask related to telephone etiquettes? Yes, ma'am. I have some doubt, some question, ma'am. Yeah. I have some doubts. Good evening, all my mentors, and good evening, good afternoon. Sorry, good evening, everyone. Yes, ma'am. When I will call to officials, talking related to some topic. That time before, I mentally prepared, ma'am. Oh, I'm asking this like topics. But sometimes when the opposite official person picked my call, suddenly I forgot all those things. Mentally I prepared, but I'm in English. In talking Kannada, I will talk very nicely. In talking in English, when that person picked my call, I getting scared, fearing, nervousing. All the points I missed that, but that time officials, you cool down, you take calm, and after you will talk whatever you asking question. So many official person guide to me. So I can't mistake that I can't that mistake in solving, ma'am. I mentally prepared in before calling, but when I talking at the other person, really that time I forgot all the things and getting nervousing. My mind is also blank that time. So can you give me that how can we come out of problem? For this, Aparna, you have the answer. You feel nervous, so you have to come out of that feeling, for which you have to practice. And as I always say in our sessions, when we have our sessions, I always say, think in English. English ಅಲ್ಲಿ ಆಲೋಚನೆ ಮಾಡ್ಲಿಕ್ಕೆ ಆರಂಭ ಮಾಡಿ, ಆ ನರ್ವಸ್ನೆಸ್ ಹೋಗುತ್ತೆ. ಯಾಕಂದ್ರೆ ನಾನ್ ತಪ್ಪು ಮಾಡ್ಬಿಡ್ತೀನೇನೋ ಅನ್ನೋ ಹೆದರಿಕೆಯಲ್ಲಿ ನೀವ್ ತಪ್ಪು ಮಾಡ್ತೀರಾ. ಅದಕ್ಕೆ ಆ ತಪ್ಪು ಮಾಡ್ಬಿಡ್ತೀನೇನೋ ಅನ್ನೋ ಭಾವನೆಯಿಂದ ನೀವು ಹೊರ ಬಂದ್ರೆ, you will overcome your nervousness also. All right? Yes, ma'am. Okay, ma'am. Thank you, ma'am. You're welcome. Yeah, thank you. Yeah. Yes, Venkatesh. Okay. Yes, ma'am. Good evening, ma'am. Good evening. Actually, ನಿನ್ನೆ ವೆಡ್ನೆಸ್ಡೇ ಮ್ಯಾಮ್ ಸವಿತಾ ಮ್ಯಾಮ್ ಅವರು ಪ್ರಾಕ್ಟೀಸ್ ಸೆಷನ್ ಕೊಟ್ಟಿದ್ರು. ಅಲ್ಲಿ ನಾನು ಒಂದು ಇಂಟರ್ವ್ಯೂ ಫೇಸ್ ಮಾಡಿದ್ದೆ ಮೇಡಮ್. ಆಕ್ಚುಲಿ ನಾನು ಮಾತಾಡುವಾಗ ಸ್ವಲ್ಪ ವರ್ಬ್ ನೀವು ಬಹಳ ಬಳಸ್ತಾ ಇಲ್ಲ, ಜಾಸ್ತಿ ವರ್ಬನ್ ಬಳಸ್ಬೇಕಂತ ಹೇಳಿದ್ರಿ ಮ್ಯಾಮ್ ಅವರು. ವರ್ಬ್ ಇಂಪ್ರೂವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಯಾವ ಬುಕ್ಸ್ ಓದ್ಬೇಕು ಏನು ಅಂತ ಗೊತ್ತಿಲ್ಲ ಮ್ಯಾಮ್. ಹಾಗಾದ್ರೆ ನಾನು ಮಾತಾಡುವಾಗ ಜಾಸ್ತಿ ಮಿಸ್ಟೇಕ್ ಮಾಡ್ತೀನಿ ಅಂತಂದು ನಾನು ಮಾತಾಡಕ ಹಿಂಜರಿತೀನಿ ಮೇಡಮ್. ಫೋನ್ ಆಗಿರ್ಬೋದು ಮೇಡಮ್, ಫೋನ್ ಕಾಲ್ ಮಾತಾಡುವಾಗ ಕೆಲವೊಂದು ವರ್ಬ್ಸ್ ನಾನು ಹಾಕೋದು ಮಿಸ್ ಆಗ್ತಿರ್ತದೆ ಮೇಡಮ್. ಅವಾಗ ನಾನು ಏನ್ ಮಾಡ್ಬೇಕು, ಆ ಟೈಮಲ್ಲಿ ವರ್ಬ್ಸ್ ನ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ಹೇಳ್ಬೇಕಿತ್ತು ಮೇಡಮ್. ಓಕೆ, ಇದನ್ನ ನಾವು ನಿಮ್ಗೆ ವರ್ಬ್ಸ್ ಬಗ್ಗೆ ತಿಳ್ಕೋಬೇಕು ಅಂತಿದ್ರೆ, ಯು ಕ್ಯಾನ್ ಆಲ್ವೇಸ್ ಕ್ರಿಯಾಪದ ಅನ್ನೋದು, ವರ್ಬ್ಸ್ ಅಂದ್ರೆ ಕ್ರಿಯಾಪದ ಅಲ್ವಾ? ಸೊ ಅದ್ರ ಬಗ್ಗೆ ನೀವು ಇನ್ನೂ ಸ್ವಲ್ಪ ನಾವು ನಿಮ್ಗೆ ಪಾಠ ಇನ್ನೂ ಆಗಿಲ್ಲ ಅಂದ್ರೆ ಅದನ್ನ ಹೇಳ್ಕೊಡ್ತೀವಿ, ಅವಾಗ ನಿಮ್ಗೆ ಇನ್ನೂ ತಿಳಿತಾ ಹೋಗುತ್ತೆ. ಆಮೇಲೆ ನೀವು ನಮ್ಗೆ ಯಾರಿಗಾದ್ರೂ, ನಾವು ಎಲ್ಲ ಮೆಂಟರ್ಸ್ ನಂಬರ್ಸ್ ನಿಮ್ಮ ಹತ್ರ ಇರುತ್ತಲ್ವಾ, ನಮ್ಗೆ ಯಾರಾದ್ರೂ ನೀವು ಫೋನ್ ಮಾಡಿ, ವಿ ವಿಲ್ ಟೆಲ್ ಯು ಹೌ ಟು ವರ್ಕ್ ಆನ್ ದಟ್. ಓಕೆ, if it is related to telephone etiquettes, then you can ask a question. If it is anything related to already about a topic that you have already learned in the class, then we can discuss that offline. Okay,
ಯಾಕಂದ್ರೆ ಇದು ಯೂಟ್ಯೂಬ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಸೊ ವಿ ಡೋಂಟ್ ವಾಂಟ್ ಟು ಡೈವರ್ಟ್ ದ ಟಾಪಿಕ್ ಅಷ್ಟೇ. ಓಕೆ ವೆಂಕಟೇಶ್? Excuse me, Sheila ma'am. I got a call from office. This ID has another class at 8:30. So Usha would be the last participant to ask the question. Sure. All right. Yes, Usha. Do you have any question related to telephone etiquettes? Yes, ma'am. Yes, ma'am. Good evening, ma'am. Good evening. Yeah. In case I am calling, I'm working from one company. Then I have to call to customer. Then can I tell this is Usha from XYZ company? We normally don't say this is Usha. You will always say I'm Usha calling from. Okay. The name of the company. Calling from XYZ company regarding your order numbers also. Or you can always say my name is Usha. I'm calling from. Or you can start the statement saying I'm calling from the XYZ company and my name is Usha. And you can start the conversation. Okay. Okay. Thank you, ma'am. Yeah. All right, Usha. And thank you, all of you, for attending our session. We will be very thankful if all of you give a thumbs up to our session. Yes, Usha. Yes, Pushpa. Ma'am, good evening, respected mentors. Ma'am Savita ma'am and Shalini ma'am, you are looking so pretty, ma'am. And then one small doubt, ma'am. How to communicate to children with soft corner? Okay, with soft terms or very polite terms to communicate with children. Yeah, ma'am. Okay, we will discuss that when we have a session, Pushpa. If it is anything related to the telephone etiquette, then do ask us a question. Yakande ivagagle we already got a call. We've been asked to end the session, so we'll discuss this in the class. Shall we? Okay. Yes, ma'am. Okay, ma'am. Okay. Thank you. So Okay. Time and again I'm telling, so you just call bantu idu like into a class ide. We always clarify your doubt. So it is being streamed on YouTube. It will get disconnected. Adrinda, please try to understand. So we will take no more questions. If you have any questions, please ask us. Is that right, ma'am? Yeah, and we would definitely appreciate if all of you can give us a thumbs up, and if you have friends, you can refer them, and also subscribe our YouTube channel. We have lot of videos and lot of lessons that have been recorded and posted over there. So nam YouTube hogbitu always give us a thumbs up there. All right, and you also can see our app allu namge neevu you can give a 5-star. That way we will have more users. Nimge en kalitidira, since you all are users, you can always write nam apple ನೀವೇನ್ ಕಲಿತಿದ್ದೀರಾ, ಹೇಗೆ ನಿಮ್ಗೆ ಬೆನಿಫಿಟ್ ಆಗಿದೆ ಅನ್ನೋದನ್ನು ನಮ್ಗೆ ತಿಳಿಸ್ಬೋದು ನೀವು. Okay, so with this, thumbs up means not here. Illi thumbs up kotti ನೀವು ಸರ್ ಕೊಟ್ಟಿ ನೀವು YouTube ಹೋಗಿ ಅಲ್ಲಿ thumbs up ಅನ್ನ ಕೊಟ್ಟು ಒಂದು ಕಮೆಂಟ್ ಮಾಡಿ ಶೇರ್ ಮಾಡಿ ಲಿಂಕ್ ಅನ್ನ ಕಳಿಸ್ತೀವಿ. Okay, so concluding words from your end. All right, so thank you very much for attending today's session, and we will be coming up with lot of interesting topics like this. And if you have any particular topic that you want to learn, that you want us to cover in this session, do message us in the YouTube, so we will have that checked and we can work on it. All right, madam, thank you. Thank you. Okay, ma'am. Have a good evening, all of you. Thank you, sir and ma'am. Give us a thumbs up. Thank you, all my mentors. Thank you. Thank you.